ಶ್ರೀಗುರುಭ್ಯೋ ನಮಃ. ಹರಿ ಓಂ. ನೃಣಾಂ ನಿಶ್ರೇಯಸಾರ್ಥಾಯ ವ್ಯಕ್ತಿರ್ಭಗವತೋ ಭುವಿ ಅವ್ಯಯಸ್ಯ ಪ್ರಮೇಯಸ್ಯ ನಿರ್ಗುಣಸ್ಯ ಗುಣಾತ್ಮನಃ. ಭಗವಂತ ಯಾರು? ನಾಶರಹಿತ, ಅವನು ಅಪ್ರಮೇಯ, ಸದಾ ಸಚ್ಚಿದಾನಂದ ಸ್ವರೂಪನಾಗಿ ಸದಾಕಾಲ ಇರ್ತಕ್ಕಂಥವನು, ಗುಣರಹಿತ, ಆದ್ಯಂತರಹಿತ, ಗುಣಪೂರ್ಣ. ಅಂತಹ ಭಗವಂತ ಜನರ ಕ್ಷೇಮಾರ್ಥವಾಗಿ ಒಂದು ರೂಪ ತಾಳಿ ಅವತರಿಸ್ತಾನೋ ಹೊರತು ಬೇರೆ ಅಲ್ಲ. ಅವನಿಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಜನರ ಒಂದು ಉದ್ಧಾರಕ್ಕಾಗಿ, ನೃಣಾಂ ನಿಶ್ರೇಯಸಾರ್ಥಾಯ, ಆ ಜನರ ಒಂದು ಮೋಕ್ಷ ಕಾರಣನಾಗಿ ಅವನು ಎಲ್ಲರಿಗೂ ದಾರಿ ತೋರಿಸುವುದಕ್ಕಾಗಿ ಭಗವಂತ ಅವತಾರ ಎತ್ತಾನೆ. ಕಾಮಂ ಕ್ರೋಧಂ ಭಯಂ ಸ್ನೇಹಂ ಐಕ್ಯ ಸೌಹೃದಮೇವ ವಾ ನಿತ್ಯಂ ಹರೌ ವಿದಧತೋ ಯಾಂತಿ ತನ್ಮಯತಾಂ ಹಿತೇ. ಕಾಮ, ಕ್ರೋಧ, ಭಯ, ಸ್ನೇಹ, ಐಕ್ಯ, ಭಕ್ತಿ ಇವುಗಳೊಳಗೆ ಪರಮಾತ್ಮನಲ್ಲಿ ಯಾವ ಭಾವನೆಯನ್ನು ನಿತ್ಯವಾಗಿ ಸತತವಾಗಿಟ್ಟರೂ ಕೂಡ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾನೆ ಭಗವಂತ. ಹೀಗಿರ್ತಕ್ಕಂತಹ ಭಗವಂತನ ಸ್ವಭಾವ ಆ ಗೋಪಿಕಾ ಸ್ತ್ರೀಯರ ಒಂದು ಬೇಡಿಕೆಗೆ, ಅವರ ಭಕ್ತಿಗೆ, ಅವರ ಪ್ರೀತಿಗೆ, ಅವರು ಸತತವಾಗಿ ಕೃಷ್ಣನಲ್ಲೇ ಇಟ್ಟಿರ್ತಕ್ಕಂತಹ ಮನಸ್ಸನ್ನು ಅರತಂತಹ ಭಗವಂತ ಅವರನ್ನು ಅನುಗ್ರಹ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಇದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಕೊಡ್ತಾರೆ. ಪುರಾ ಮಹರ್ಷೇಃ ಸರ್ವೇ ದಂಡಕಾರಣ್ಯವಾಸಿನಃ ದೃಷ್ಟ್ವಾ ರಾಮಂ ಹರಿಂ ತತ್ರ ಭೋಕ್ತುಮೈಚ್ಛನ್ಸು ವಿಗ್ರಹಂ ತೇ ಸರ್ವೇ ಸ್ತ್ರೀತ್ವಮಾಪನ್ನಾ ಸಮುದ್ಭೂತಾಶ್ಚ ಗೋಕುಲೆ ಹರಿಂ ಸಂಪ್ರಾಪ್ಯ ಕಾಲೇನ ತಥೋ ಮುಕ್ತಾ ಭವಾರ್ಣವಾತ್ ಅಂತಂದರೆ, ರಾಮಚಂದ್ರ ಪರಬ್ರಹ್ಮನನ್ನ ದಂಡಕಾರಣ್ಯದಲ್ಲಿ ನೋಡಿದಂತಹ ಮುನಿಗಳು ಅವನನ್ನು ಆಲಿಂಗಿಸ್ಕೊಳ್ಳೋದಕ್ಕೆ, ಅವನೊಂದಿಗೆ ಇರಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಅದರಿಂದ ಅವರಿಗೆ ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ. ಮುಂದಿನ ಜನ್ಮದಲ್ಲಿ ಗೋಪಿಕಾ ಸ್ತ್ರೀಯರಾಗಿ ನೀವು ನನ್ನೊಂದಿಗೆ ನೀವು ಆನಂದವಾಗಿರಬಹುದು ಅನ್ನತಕ್ಕಂತಹ ಒಂದು ಆಶ್ವಾಸನೆ ಕೊಟ್ಟಿರ್ತಾನೆ. ಅದನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಗೋಪಿಕಾ ಸ್ತ್ರೀಯರಾಗಿ ಈಗ ಕೃಷ್ಣನಿಗಾಗಿ ಹಂಬಲಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಒಂದು ವಿಚಾರ. ಆ ಗೋಪಿಕಾ ಸ್ತ್ರೀಯರ ಬೇಡಿಕೆಗೆ ಒಲಿದಂತಹ ಶ್ರೀಕೃಷ್ಣ ಪರಮಾತ್ಮ ನಗುತ್ತಾ ಆತ್ಮಾರಾಮನಾದಂತಹವನು ಅವರೊಂದಿಗೆ ರಮಿಸಲಿಕ್ಕೆ ಅಂತ ಬರ್ತಾನೆ. ಕರುಣಾಲೋಕಮುಲಂ ಪಟಾಂಚಲ ಕಚಾಕರ್ಷಂಬುಲನ್ ಮೇಕಲಾಕರಬಾಹುಸ್ತನಮರ್ಶನಂಬುಲ ನಖಾಂಕವ್ಯಾಪ್ತುಲನ್ ನರ್ಮವಾಕ್ಪರೀರಂಭಂಬುಲ ಮಂಜುಳಾಧರ ಸುಧಾಪಾನಂಬುಲಂಗಾಂತಲಂ ಗರಗಿಂಚನ್ ರತಿಕೇಳಿಂಗೃಷ್ಣುಡು ಗೃಪಂಕಂದರ್ಪಂ ಬಾಲಾರ್ಚುಚುನ್. ಆಗ ಶ್ರೀಕೃಷ್ಣ ಪರಮಾತ್ಮ ಆ ಗೋಪಿಕೆಯರ ಮೇಲೆ ದಯೆ ತೋರಿಸಿ, ಕರುಣಾಲೋಕಮೂಲಂ ಅಂತಂದರೆ ಕರುಣೆಯಿಂದ ಕೂಡಿದಂತಹ ತನ್ನ ಕರುಣಾ ಕಟಾಕ್ಷಗಳಿಂದ ಆ ಗೋಪಿಕಾ ಸ್ತ್ರೀಯರ ಚೇಲಾಂಚಲ ಅಂದರೆ ಸೆರಗು ಹಿಡ್ಕೊಂಡು ಇಳಿಯೋದು, ಕೇಶಾಕರ್ಷಣ, ಜುಟ್ಟು ತಲೆನೇ ಒರೆಸೋದು ಮುಂತಾದಂತಹ ಒಂದು ಆಲಿಂಗನವನ್ನು ಕೊಡ್ತಕ್ಕಂಥದ್ದು, ಮಧುರವಾದ ಅವರ ಅಧರಾಮೃತಗಳನ್ನು ಆಸ್ವಾದಿಸ್ತಕ್ಕಂಥದ್ದು ಮುಂತಾದ ಆ ಚೇಷ್ಟೆಗಳನ್ನು ಮಾಡುತ್ತಾ ಶ್ರೀಕೃಷ್ಣ ಪರಮಾತ್ಮ ಕಂದರ್ಪ ಕಂದರ್ಪನನ್ನು ಉಪೇಕ್ಷಿಸಿ, ಅಂದರೆ ಅವನ ಗರ್ವವನ್ನು ಅಣಗಿಸುತ್ತಾ ಗೋಪಿಕೆಯರನ್ನೆಲ್ಲ ಕರುಣೆಯಿಂದ ಕಾಮಕೇಳಿಯಲ್ಲಿ ತೊಡಗಿದ್ದಾನೆ ಗೋಪಿಯರೊಡನೆ ಆ ಶ್ರೀಕೃಷ್ಣ ಪರಮಾತ್ಮ. ಮಕ್ಕುವ ವಿಕಸಿತವದನಲು ಸಕ್ಕಂಗದನುಗೊಲ್ವ ಹಾಸಚಂದ್ರಿಕತೋಡನ್ ಮಿಕ್ಕಿಲಿ ಮೆರೆಸೆನು ಕೃಷ್ಣುಡು ಚುಕ್ಕಲಗಮಿ ನಡಿಮಿ ಪೂರ್ಣ ಸೋಮುನಿ ಭಂಗಿನ್. ಮಕ್ಕುವ ವಿಕಸಿತವದನಲು, ಆ ಗೋಪಿಕಾ ಸ್ತ್ರೀಯರು ಅವರಿಗೆ ಆನಂದ ಆಗೋಗ್ಬಿಟ್ಟಿದೆ. ಮಕ್ಕುವ ಅಂದರೆ ಪ್ರೀತಿ, ಆ ಕೃಷ್ಣನ ಮೇಲೆ ಉದಿಸಿದಂಥ ಅಭಿಮಾನ ಪ್ರೀತಿಯಿಂದ ಅವರ ಮುಖ ಆನಂದದಿಂದ ವಿಕಸಿತವದನಲು ಅರಳಿಬಿಟ್ಟಿದೆ. ಅವರು ಚೆನ್ನಾಗಿ ಆ ಗೋಪಾಂಗನೆಯರು ಅವನ ಸುತ್ತಲೂ ಸೇರಿ ಚೆನ್ನಾಗಿ ಅವನ್ನ
ಕುರಿತು ಹಾಡ್ತಾ ಇದ್ದಾರೆ, ಆನಂದವಾಗಿ ನರ್ತನ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇರುವಾಗ ಹಾಸ ಚಂದ್ರಿಕ ತೋಡನ್, ತಾನು ನಗುತ್ತ, ಹಾಸಚಂದ್ರಿಕ ಅವನ ನಗುವೇ ಬೆಳದಿಂಗಳು, ಅವನು ಚುಕ್ಕಲ ಗಮಿ ನಡಿಮಿ, ಗಮಿ ಅಂತಂದ್ರೆ ಗುಂಪು, ಆ ನಕ್ಷತ್ರ ಸಮೂಹದ ನಡುವೆ ಇರ್ತಕ್ಕಂತಹ ಪೂರ್ಣ ಸೋಮುನಿ ಭಂಗಿನ್, ಪೂರ್ಣ ಚಂದ್ರನಂತೆ ತನ್ನ ನಗೆ ಅನ್ನತಕ್ಕಂತಹ ಒಂದು ಚಂದ್ರಿಕೆಯನ್ನ, ಬೆಳದಿಂಗಳನ್ನ ಹರಡುತ್ತಾ ಕೃಷ್ಣ ಪ್ರಕಾಶಿಸಿದ ಆ ಗೋಪಿಕಾ ಸ್ತ್ರೀಯರ ನಡುವೆ. ಸತುಲುದನ್ನಂಬಾಡ ಸಂಪ್ರೀತಿ ನಾಡುಚುನ್ ಅರುತನುನ್ನ ವೈಜಯಂತಿ ತೋಡ ವನಜಲೋಚನುಂಡು ವನಭೂಷಣುಂಡಯ್ಯೇ ಯುವತಿ ಜನಶತಂಬುಲೋಲಿಂಗೊಲುವ. ಯುವತಿ ಜನಶತಂಬುಲೋಲಿಂಗೊಲುವ, ಆ 100 ಜನ ಹೆಣ್ಣುಮಕ್ಕಳು ಓಲಿಂಗೊಲುವ, ಒಬ್ಬರಾದ ಮೇಲೆ ಒಬ್ಬರು ಎಲ್ಲರೂ ಒಟ್ಟಾಗಿ ಆ ಕೃಷ್ಣನನ್ನ ಸೇವಿಸ್ತಾ ಇದ್ದಾರೆ. ಸತುಲುದನ್ನು ಪಾಡ, ಅವರ ಸುತ್ತಲೂ ಕುಣಿಯುತ್ತಾ ಹಾಡ್ತಾ ಇದ್ದಾರೆ. ಸಂಪ್ರೀತಿ ನಾಡುಚುನ್, ಆನಂದವಾಗಿ ಹಾಡುಗಳನ್ನು ಹಾಡ್ತಾ ಸಂತೋಷದಿಂದ ಕೃಷ್ಣನ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅರುತನುನ್ನ ವೈಜಯಂತಿ ತೋಡ, ಕೃಷ್ಣ ಪರಮಾತ್ಮ ವೈಜಯಂತಿ ಮಾಲೆ ಧರಿಸಿದ್ದಾನೆ. ಅದು ಕೂಡ ಪ್ರಕೃತಿಯಲ್ಲೇ ದೊರೆಯತಕ್ಕಂತಹ ಮಣಿಗಳು, ಅದೇನು ಯಾವುದಾದ್ರೂ ಅಮೂಲ್ಯವಾದ ರತ್ನಗಳನ್ನು ತಂದು ಕೊರೆದು ಮಾಡಿರ್ತಕ್ಕಂಥದ್ದೆಲ್ಲ, ಆ ಪೋಣಿಸಲಿಕ್ಕೆ ಅನುವಾಗತಕ್ಕಂತಹ ರೀತಿಯಲ್ಲಿ ಪ್ರಕೃತಿಯಲ್ಲೇ ದೊರೆಯತಕ್ಕಂಥದ್ದು ಈ ವೈಜಯಂತಿ ಮಣಿ. ಇವನಿಗ ಆ ಪ್ರಕೃತಿಯಲ್ಲಿ ದೊರಕತಕ್ಕಂಥ ವಸ್ತುಗಳಿಂದಲೇ ಭಗವಂತನಿಗೆ ಅವನು ಭೂಷಣ, ಅವನ ಅಲಂಕಾರಗಳು. ಶಿರದಲ್ಲಿ ಒಪ್ಪತಕ್ಕಂತಹ ನವಿಲುಗರಿ, ಕಂಠದಲ್ಲಿ ವೈಜಯಂತಿ ಮಾಲೆ, ಮತ್ತೆ ವನಸುಮಗಳ ಮಾಲೆ, ತುಳಸಿ ಮಾಲೆ, ಹೀಗೆ ವೈಜಯಂತಿ ತೋಡ ವನಜಲೋಚನುಂಡು, ಆ ಕಮಲಾಕ್ಷನು ವನಭೂಷಣುಂಡಯ್ಯೇ. ಈ ರೀತಿಯಾಗಿ ಆ ವನಜದಲಾಕ್ಷನಾದಂಥ ಶ್ರೀ ಕೃಷ್ಣ ಪರಮಾತ್ಮ ಸುತ್ತಲೂ ಗೋಪಿಕಾ ಸ್ತ್ರೀಯರು ಹಾಡ್ತಾ ಇದ್ದಾರೆ, ಅವನ್ನ ಕುರಿತು ಕುಣಿತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ, ಆನಂದದಿಂದ ಇದ್ದಾರೆ. ಅವರೆಲ್ಲರೂ ಕೂಡ ನಕ್ಷತ್ರ ಸಮೂಹವಾದರೆ ಅದರ ನಡುವೆ ತನ್ನ ಹಾಸ ಚಂದ್ರಿಕೆಯನ್ನು ಬೀರ್ತಾ ಇರತಕ್ಕಂಥ ಚಂದ್ರನಂತೆ ಶೋಭಿಸುತ್ತಾ ಆ ವನಭೂಷಣುಂಡಯ್ಯ, ಆ ಬೃಂದಾವನಕ್ಕೆ ಒಂದು ಅಲಂಕಾರಭೂತನಾಗಿ, ಅಲಂಕಾರಪ್ರಾಯನಾಗಿ ಕೃಷ್ಣ ಶೋಭಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಸಕೇಳಿ ವಿಹಾರನಾಗಿ ಚಿಕ್ಕ ಕೈ ಶುಂಡಯ್ಯದಿರಿಂಜಿಕ್ಕುಲಂ ಬೆಟ್ಟಡಿ ಮಾಯಲಾನಿ ಕಿಂಜಿಕ್ಕಿ కృతార్థలై మరుని జిక్కుల జొక్కిల తాంగులుండంగ మక్కువ శాంతి సేయుటకు మన్నన చేసి ప్రసన్నుడౌటకు జక్కన నా విభుండు ಗುಣಶಾಲಿ ತಿರೋಹಿತುಂಡಯ್ಯನಯ್ಯಡನ್. ಶ್ರೀಕೃಷ್ಣ ಪರಮಾತ್ಮ ಅವನು ಪರಮೇಶ್ವರ, ಎಲ್ಲರನ್ನೂ ಕೂಡ ಶಾಸಿಸ್ತಕ್ಕಂಥವನು. ಈಶುಂಡೈ, ಒಬ್ಬರಿಗೆ ಚಿಕ್ಕ ಕೈ, ಎದಿರಿ ಚಿಕ್ಕ ಕೈ, ಯಾರಿಗೂ ಯಾರ ಕೈಗೂ ಅವನಷ್ಟು ಸುಲಭ ಸಾಧ್ಯನಾಗಿ ಸಿಗೋದಿಲ್ಲ. ಇನ್ನ ಏನು ಮಾಡ್ತಾನೆ, ಎದಿರಿಂಜಿಕ್ಕುಲ ಬೆಟ್ಟಡಿ ಮಾಯಲ ಅಣಿವಾಡು, ಅವನು ಎದುರಿಗಿರ್ತಕ್ಕಂಥವನ್ನ ಲೋಗರನ್ನ ಎಲ್ಲರನ್ನೂ ತಾನೇ ಏನೋ ಒಂದು ಮಾಯೆಯಲ್ಲಿ ಮುಳುಗಿಸ್ತಾ ಇರ್ತಕ್ಕಂತಹ ಮಾಯಕಾರ ಅವನು. ಅಂತಹ ಅವನಿಗೆ ಸಿಕ್ಕಿ ಅಥವಾ ಅವನು ನಮಗೆ ದಕ್ಕಿ ಕೃತಾರ್ಥಲೈ, ಧನ್ಯರಾದವು ನಾವೆಲ್ಲರೂ ಅಂತ ಆ ಗೋಪಾಂಗನೆಯರು ತಿಳ್ಕೊಂಡಿದ್ದಾರೆ. ಮರುನಿ ಚಿಕ್ಕುಲ ಜೊಕ್ಕಿ ಲತಾಂಗುಲುಂಡಂಗ, ಆ ಗೋಪಾಂಗನೆಯರಿಗೆ ಕೃಷ್ಣ ದೊರೆತಿದ್ದೇ ಒಂದು ಮಹದಾನಂದ. ಆ ಮದನ ಕೇಳಿಯಲ್ಲಿ ಸೊಕ್ಕಿ ಹೋಗಿದ್ದಾರೆ. ಅವರು ಸೊಕ್ಕಿ ಇರತಕ್ಕಂತಹ ಸಂದರ್ಭದಲ್ಲಿ ಮಕ್ಕುವ ಶಾಂತಿ ಸೇಯಿಟಕು, ಆ ಸಮಯದಲ್ಲಿ ಶ್ರೀಹರಿ ಅವರ ಕಾಮೋತ್ಕಂಠತೆಗೆ ಶಾಂತಿ ಉಂಟು ಮಾಡಬೇಕು, ಅವರ ಉದ್ವೇಗವನ್ನ ಕಡಿಮೆ ಮಾಡಬೇಕು ಅನ್ನತಕ್ಕಂತಹ ಒಂದು ಯೋಚನೆಯಿಂದ ನಂತರ ಅವರ ಮೇಲೆ ಅನುಗ್ರಹ ಮಾಡಬೇಕು, ಅವರಿಗೆ ಮೋಕ್ಷದ ಹಾದಿಯನ್ನು ತೋರಿಸ್ಬೇಕು, ಅದು ಭಗವಂತನ ಇಚ್ಛೆ. ಅದರಿಂದ ಮಕ್ಕುವ ಶಾಂತಿ ಸೇಯುಟಕು ಮನ್ನನ ಸೇಸಿ ಪ್ರಸನ್ನುಡೌಟಕು ಜಕ್ಕನ ನಾ ವಿಭುಂಡು ಗುಣಶಾಲಿ ತಿರೋಹಿತುಂಡಯ್ಯನಯ್ಯಡನ್. ಅವರನ್ನ ಮತ್ತೆ ಅನುಗ್ರಹಿಸಿ ಅವರ ಕಾಮೋತ್ಕಟತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಭಗವಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಝಕ್ಕನ
ತಕ್ಷಣ ತತ್ಕ್ಷಣ ತಿರೋಹಿತನಾಗ್ಬಿಟ್ಟ. ಇಷ್ಟೊತ್ತು ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಅವ್ರಿಗೂ ಆನಂದವನ್ನು ಕೊಟ್ಟು ತಾನು ಕೂಡ ರಾಸಕೇಳಿಯನ್ನು ಆಡ್ತಾ ಇದ್ದವನು ಅಷ್ಟರೊಳಗೆ ಮಾಯವಾಗ್ಬಿಟ್ಟ. ఇట్లు హరి గనుమొరంగిజనిన కరింగానక తిరుగు కరేణుల పెళ్ళున ఉల్లంబులు దల్లడిల్ల వల్లవ కాంతులు తదీయ గమన హాస విలాస వీక్షణ విహార వచన రచనానురాగంబులందిత్తంబులు గోల్పడి వివిధ చేష్టలకుంబాల్పడి తదాత్మకత్వంబున నేన కృష్ణుండనని కృష్ణ గుణావేశంబులం జరించుచు. ಈ ರೀತಿಯಾಗಿ ಪರಮಾತ್ಮ ಆ ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಅಲ್ಲಿಂದ ಅಂತರ್ಧಾನನಾಗ್ಬಿಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಇಷ್ಟೊತ್ತು ಆನಂದವಾಗಿದ್ದಂಥ ಗೋಪಿಕಾ ಸ್ತ್ರೀಯರಿಗೆ ಈಗ ಕೃಷ್ಣ ಕಾಣಿ ಬರ್ತಾ ಇಲ್ಲ. ಆದ್ದರಿಂದ ಕರಿಂಗಾನಕ ತಿರುಗು ಕರೇಣುಲ ಪೆಲ್ಲನ, ಆ ಯೂಥಪನಾದಂತಹ ಗುಂಪಿನ ನಾಯಕನಾದಂತಹ ಕರಿ ಶ್ರೇಷ್ಠನಾದ ಗಜರಾಜನ್ ಕಾಣದೇ ಹೋಗ್ಬಿಟ್ರೆ ಹೆಣ್ಣು ಆನೆಗಳು ಅವನ್ನ ಹುಡುಕಿಕೊಂಡು ತಿರುಗುತ್ತವಂತೆ. ಕರೇಣುಲ ಪೆಲ್ಲನ ಉಲ್ಲಂಬುಲು ದಲ್ಲಡಿಲ್ಲ, ಅವರ ಮನಸ್ಸಿನಲ್ಲಿ ಅವರ ಹೃದಯಗಳಲ್ಲಿ ಆಂದೋಲನ ಉಂಟಾಗಿದೆ, ಬೇಸರವಾಗ್ಬಿಟ್ಟಿದೆ. ಎಲ್ಲಿ ಹೋದ್ನಪ್ಪ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿದ್ನಲ್ಲ ಅವನು ಅಂತ. ಆಗ ಏನಾಯ್ತು, ಆ ವಲ್ಲಭ ಕಾಂತೇರಿ ಏನು ಮಾಡಿದ್ರು ಅಂದ್ರೆ ತದೀಯ ಗಮನ ಹಾಸ ವಿಲಾಸ ವೀಕ್ಷಣ ವಿಹಾರ ವಚನ ರಚನಾನುರಾಗಂಬುಲೊಂದಿತ್ತಂಬುಲು ಗೋಲ್ಪಡಿ. ಆ ಗೋಪಕಾಂತೆಯರಿಗೆ ಕೃಷ್ಣನದ್ದೇ ಧ್ಯಾನ, ತದೇಕ ಚಿತ್ತನಾದ್ದರಿಂದ ಆ ನಂದನಂದನ ಹೇಗೆ ನಡೀತಾ ಇದ್ದ, ಅವನ ಹಾಸ ವಿಲಾಸಗಳು ಹೇಗಿತ್ತೋ, ಅವನ ನೋಟ, ಅವನ ವಿಹಾರ, ಅವನ ಆಟ, ಅವನ ಮಾತು, ಇದೇ ರೀತಿಯಾದಂತಹ ಅವನದಾದ್ದವ ಎಲ್ಲದರ ಮೇಲೆ ಅನುರಾಗದಿಂದ ಅವರೇನು ಮಾಡಿದ್ರು, ಮನಸ್ಸಿನಲ್ಲಿ ಅವನನ್ನು ನೆನೆಸಿ ಅವನ ರೀತಿಯಲ್ಲೇ ಇವರು ಆಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ತನ್ಮಯತ್ವ ಅವರಿಗೆ, ನೇನ ಕೃಷ್ಣಂಡು ಅಂತ ಇದ್ದಂತೆ. ಅಂದರೆ ನಾನೇ ಮಾಧವ ಅನ್ನತಕ್ಕಂತಹ ಕೃಷ್ಣಾವೇಶ ಅವರಿಗೆ ಆಗ್ಬಿಟ್ಟಿದೆ. ಅಂದರೆ ಸಾರೂಪ್ಯ, ಅದ ಹಾಗೆ ಸಾರೂಪ್ಯ ಅಂತ ಇಲ್ಲಿ ರೂಪ ಬದಲಾವಣೆ ಆಗಿಲ್ಲ, ಆದರೆ ಅವರ ಬುದ್ಧಿಗಳನ್ನೆಲ್ಲ ಭಗವಂತನೇ ತುಂಬಿ ಹೋಗಿರೋದ್ರಿಂದ ನಾನೇ ಕೃಷ್ಣ ಅನ್ನತಕ್ಕಂತಹ ಭಾವ ಸಂಭ್ರಮದಲ್ಲಿ ಅವರೆಲ್ಲರೂ ಕೂಡ ಆ ಗೋವಿಂದನ ಗುಣಚೇಷ್ಟೆಗಳು ಹೇಗಿರುತ್ತೋ ಅದನ್ನ ಅನುಕರಿಸ್ತಾ ತಿರುಗುತ್ತಾ ಇದ್ದಾರೆ ಆನಂದವಾಗಿ. ಅವರಿಗೆ ಮೈ ಮೇಲೆ ಪರವೇ ಇಲ್ಲ, ಕೃಷ್ಣ ಭಕ್ತಿ ಆವೇಶ ಅವರಲ್ಲಿ ಅಷ್ಟು ತುಂಬಿ ಹೋಗಿದೆ ಆ ಗೋಪಿಕಾ ಸ್ತ್ರೀಯರಿಗೆ. భూతములలోన వెలింబ్రఖ్యాతుండగునట్టివాని గాంతలు కాళింది తీరవనాంతరముల భ్రాంతిన్ వెదుకంగజనిరి పాడుచునధిప. అధిప, ఓ పరీಕ್ಷಿತ್ ಮಹಾರಾಜ, ಭೂತಮುಲలోన వెలింప్ರಖ್ಯಾతుంಡಗುನಟ್ಟಿವಾನಿ ಅಂದರೆ ವಿಷ್ಣು ಅಂತಂದ್ರೆ ವ್ಯಾಪಕತ್ವಾತ್ ವಿಷ್ಣು, ಚರಾಚರಗಳ ಒಳಗೆ ಹೊರಗೆ, ಭೂತ ಪ್ರಪಂಚದ ಒಳಗೆ ಹೊರಗೆ ಎಲ್ಲ ಕೂಡ ಇರ್ತಕ್ಕಂಥವನೇ ಆ ಮಹಾವಿಷ್ಣು. ಆ ಚರಾಚರಗಳ ಸಮಸ್ತ ಭೂತಗಳ ಒಳಗೂ ಹೊರಗೂ ಕೂಡ ಇದ್ದಾನೆ ಅವನು. ಭೂತಮುಲಲ್ಲೋನ ವೆಲಿ ಅಂದ್ರೆ ಹೊರಗೆ ಕೂಡ ಅವನೇ ಇರತಕ್ಕಂತಹ ನಿವಾಸವಾಗಿರತಕ್ಕಂತಹ ವಾಸುದೇವನನ್ನ ಕಾಂತಲು ಆ ಗೋಪಿಕಾ ಸ್ತ್ರೀಯರು ಕಾಳಿಂದಿ ತೀರವನಾಂತರಮುಲ, ಆ ಯಮುನಾ ನದಿ ತೀರದ ವನ ಮಧ್ಯಗಳಲ್ಲಿ ಭ್ರಾಂತಿಂ ವೇದುಕಂಗಜನಿರಿ ಪಾಡುಚು. ಆ ಕೃಷ್ಣ ಪರಮಾತ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ತಮ್ಮ ಹೃದಯಕ್ಕೆ ಅತ್ಯಂತ ಆಧಾರನಾದ ಪ್ರೀತಿ ಪಾತ್ರನಾದಂತಹ ಆ ಕೃಷ್ಣ ಕಾಣದೇ ಇರುವಾಗ ಅವರೆಲ್ಲ ಅವರ ಹೃದಯಗಳು ಆಂದೋಲನದಿಂದ ತುಂಬಿರಬೇಕಾದ್ರೆ ಆ ಯಮುನಾ ತೀರದ ವನಗಳ ಮಧ್ಯದಲ್ಲಿ ಪ್ರೇಮದಿಂದ ಹಾಡುತ್ತಾ ಕೃಷ್ಣ 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 ಅಂತ ಅದೇ ಜಪ ಅವರಿಗೆ. ತನ್ಮಯತ್ವದಿಂದ ಆ ವನಗಳಲ್ಲೆಲ್ಲ ಹುಡುಕುತ್ತಾ ಸಂಚಾರ ಮಾಡ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಪುನ್ನಾಗ ಕಾನವೇ ಪುನ್ನಾಗ ಬಂದಿತು ದಿಲಕಂಬ ಕಾನವೇ ತಿಲಕ ನಿಟಲು
ಘನಸಾರ ಕಾನವೇ ಘನಸಾರ ಶೋಭಿತು ಬಂಧೂಕ ಕಾನವೇ ಬಂಧು ಮಿತ್ರ ಮನ್ಮಥ ಕಾನವೇ ಮನ್ಮಥ ಕಾರುಣಿ ವಂಶಂಭ ಕಾನವೇ ವಂಶಧರುಣಿ ಜಂದನ ಕಾನವೇ ಚಂದನ ಶೀತಲು ಕುಂದಂಬ ಕಾನವೇ ಕುಂದರದನು ಇಂದ್ರಭೂಜಮ ಕಾನವೇ ಇಂದ್ರ ವಿಭೂಗುನ್ ಗುವಲ ವೃಕ್ಷಮಾ ಕಾನವೇ ಕುವಲೇಯೇಷು ಪ್ರಿಯಕಪಾದಪ ಕಾನವೇ ಪ್ರಿಯ ವಿಹಾರು ನನುಚ ಕೃಷ್ಣುನಿ ಕೃಷ್ಣುನಿ ಮನ್ಮಥ ಕಾರುಣಿ వేదకిరై అబ్జముఖులు వేదకిరి ಅಬ್ಜಮುಖುಲು. ಕೃಷ್ಣ ಪರಮಾತ್ಮ ಕಾಣದೇ ಹೋದಂಥ ಸಂದರ್ಭದಲ್ಲಿ ಗೋಪಿಕಾ ಸ್ತ್ರೀಯರು ಅಲ್ಲಿರ್ತಕ್ಕಂಥ ತರುಲತೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಯಾಕೆ ಹಾಗೆ ಕೇಳ್ತಾ ಇದ್ದಾರೆ ಅಂದ್ರೆ ಅವನು ಚರಾಚರಗಳೆಲ್ಲದರ ಒಳ ಹೊರಗೂ ಇರತಕ್ಕಂತಹ ಪ್ರಕೃತಿ ಸ್ವರೂಪನಾಗಿರ್ತಕ್ಕಂತಹ ಪುರುಷ ಅವನು. ಆದ್ದರಿಂದ ಪುನ್ನಾಗ ಕಾನವೇ ಪುನ್ನಾಗ ಬಂದಿತು. ಹೇ ಪುನ್ನಾಗ ಅಂದರೆ ಸುರಹೊನ್ನೆ ವೃಕ್ಷ, ಸುರರು ಬರ್ತಾರಂತೆ ಅದರ ಆ ಮರದ ಹೂವುಗಳ ಪರಿಮಳವನ್ನು ಆಸ್ವಾದಿಸಕ್ಕೆ ಅಂತ ಸುರರೇ ಬರ್ತಾರಂತೆ. ಅದರಿಂದ ಅದಕ್ಕೆ ಸುರಹೊನ್ನೆ ಅಂತ ಹೆಸರು. ಹೇ ಪುನ್ನಾಗ ವೃಕ್ಷವೇ ಪುನ್ನಾಗ ಬಂದಿತು. ಪುರುಷ ಪುಂಗವರೆಲ್ಲರೂ ಕೂಡ ಈ ಭಗವಂತನಾದ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಅಂತಹವನ್ನ ನೀವು ಕಂಡಿರಾ? ಓ ತಿಲಕಂಬ, ತಿಲಕ ವೃಕ್ಷವೇ, ತಿಲಕ ನಿಖಿಲ ಅಂದರೆ ಫಾಲಭಾಗದಲ್ಲಿ ಅವನು ಸದಾಕಾಲ ಕಸ್ತೂರಿ ತಿಲಕವನ್ನು ಧರಿಸಿರುತ್ತಾನೆ. ಆ ರೀತಿ ತಿಲಕ ಧರಿಸಿರತಕ್ಕಂಥ ಕೃಷ್ಣ ಪರಮಾತ್ಮನನ್ನ ಕಂಡ್ಯಾ, ನೀನು ಕಂಡ್ಯಾ? ಓ ಘನಸಾರ, ಘನಸಾರ ಅಂದರೆ ಕರ್ಪೂರದ ಒಂದು ಮರ, ಗಿಡ, ಗುಂಪು, ಪೊದೆ. ಓ ಘನಸಾರ ಕಾನವೇ ಘನಸಾರ ಶೋಭಿತು. ಅವನು ಚೆನ್ನಾಗಿ ಆ ಗಂಧಕ್ಕೆ ಬೆರೆಸ್ಕೊಂಡಿರ್ತಾನೆ. ಕರ್ಪೂರ, ಜವ್ವಾಜಿ, ಪುನುಗು ಎಲ್ಲ ಸೇರಿಸಿ ಅವನು ಶರೀರಕ್ಕೆ ಲೇಪನ ಮಾಡ್ಕೊಂಡಿರ್ತಾನೆ. ಆದ್ದರಿಂದ ಹೋಗಿ ಆ ಕರ್ಪೂರ ವೃಕ್ಷವನ್ನು ಕೇಳ್ತಾ ಇದ್ದಾರೆ. ಹೇ ಕರ್ಪೂರ ವೃಕ್ಷವೇ, ಘನಸಾರದಿಂದ ಶೋಭಿತನಾದಂತಹ ನಮ್ಮ ಘನಶ್ಯಾಮನನ್ನ ಕಂಡಿರ? ಹೇ ಬಂಧೂಕ ವೃಕ್ಷವೇ, ಆ ಬಂಧು ಮಿತ್ರ, ಎಲ್ಲರಿಗೂ ಮಿತ್ರನಾದಂತಹ ನಮ್ಮ ಬಂಧುವಾದಂತಹ ಬಂಧನಗಳನ್ನು ಬಿಡಿಸ್ತಕ್ಕಂತಹ ಆ ಪರಮಾತ್ಮನನ್ನ ಕಂಡಿರ? ಮನ್ಮಥ ಕಾನವೇ ಮನ್ಮಥ ಕಾರುಣಿ. ಓ ಮನ್ಮಥ ಅಂತಂದ್ರೆ ಉಡಾಪಲ್ ಅಂತ ಕರೀತಾರೆ ನೋಡಿ, ಅದು ಬೆಲಗ ಅಂತ ಕರೀತಾರೆ ತೆಲುಗಿನಲ್ಲಿ. ಕನ್ನಡದಲ್ಲಿ ಬೇಲದ ವೃಕ್ಷ, ಆ ವೃಕ್ಷವನ್ನ ಕೇಳ್ತಾರೆ. ಮನ್ಮಥಾಕಾರನ ಅಂತ ಕೃಷ್ಣನ್ನ ಕಂಡ್ಯ? ವಂಶಂಬ ಕಾನವೇ ವಂಶಧರುಣಿ. ಹೇ ಗುಂಪೇ ಅಂದರೆ ಬಿದಿರಿನ ಮೇಳೆ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ನಿನ್ನದೇ ವಂಶ, ನಿನ್ನಿಂದ ತಯಾರ ಮಾಡಲ್ಪಟ್ಟಕ್ಕಂಥ ವಂಶವನ್ನ ಎಡಬಿಡದೆ ತನ್ನ ಅಧರಗಳಿಂದ ಪೂರೈಸ್ತಾ ಇರ್ತಕ್ಕಂಥನೆ ಆ ವೇಣುಧರ ವಂಶೀ ನಿನಾದವನ್ನ ಮಾಡ್ತಕ್ಕಂಥ ವಂಶೀಧರನ್ನ ಕಂಡ್ರ? ಚಂದನ ಕಾನವೇ ಚಂದ ಶೀತಲನ್. ಚಂದನ ವೃಕ್ಷ ಅಂದ್ರೆ ಶ್ರೀಗಂಧ ಹಚ್ಕೊಂಡವರಿಗೆಲ್ಲ ಶರೀರದ ತಾಪವನ್ನ ಕಳೆಯತಕ್ಕಂಥ ತಂಪಾದಂತಹ ಒಂದು ವೃಕ್ಷ. ಇವನು ಕೂಡ ಅಷ್ಟೆ. ಇವನ್ನ ಯಾರು ಹಚ್ಕೊಳ್ತಾರೋ ಅಂದ್ರೆ ಇವನನ್ನ ಯಾರು ಸದಾ ಧ್ಯಾನ ಮಾಡ್ತಾರೋ, ಇವನ ಪಾದಗಳನ್ನೇ ಯಾರು ಆಶ್ರಯಿಸ್ತಾರೋ ಅವರ ತಾಪವನ್ನೆಲ್ಲ ಅಣಗಿಸ್ತಕ್ಕಂಥ ಚಂದನ ಶೀತಲ ಅವನು. ಅಂತ ಅವನ್ನ ನೀನು ಕಂಡ್ಯಾ? ಹೇ ಶ್ರೀಗಂಧ ವೃಕ್ಷವೇ, ಕುಂದಂಬ ಕಾನವೇ ಕುಂದರದನು. ಕುಂದಂಬ ಅಂತಂದ್ರೆ ಕುಂದ ಪುಷ್ಪಗಳು ಅಂದರೆ ಮಲ್ಲಿಗೆಯ ಪೊದೆಗಳು. ಕುಂದರದನ, ಇವನ ಹಲ್ಲಿನ ವರಸೆ
ಮಲ್ಲಿಗೆ ಮೊಗ್ಗುಗಳನ್ನು ಪೋಣಿಸಿದಾಗಿದೆ. ಅಂತಹ ಚೆಲುವ ಚೆನ್ನಿಗನಾದಂಥ ಕೃಷ್ಣ ಈ ಕಡೆ ಏನಾದರೂ ಬಂದನಮ್ಮ, ಈ ಇಂದ್ರಭೂಜವೇ ಇಂದ್ರವಿಭು, ಇಂದ್ರನನ್ನೇ ಸೋಲಿಸ್ತಕ್ಕಂತಹ ಒಂದು ಶೌರ್ಯ ಸಾಹಸಗಳ ಪೂರ್ಣ ಸಾಹಸಗಳಿಂದ ಕೂಡಿದಂಥವನಾದ ನಮ್ಮ ಕೃಷ್ಣನನ್ನು ಕಂಡಿರ. ಓ ಕುವಲವೃಕ್ಷಮ ಕಾವವೇ ಕಾಣವೇ ಕುವಲಯೇಶಂ, ಕುವಲಯೇಶನಾದಂತಹ ಆ ಭೂಮಂಡಲಕ್ಕೆಲ್ಲ ಕೂಡ ಅಧಿನಾಥನಾದಂಥ ಕುವಲಯ ಈಶ, ಕುವಲಯ ಅಂದರೆ ಭೂಮಂಡಲ, ಭೂಮಂಡಲಕ್ಕೆಲ್ಲ ನಾಥನಾದಂಥ ಕೃಷ್ಣನನ್ನ ಕಂಡಯ್ಯ. ಓ ಪ್ರಿಯಕ ಪಾದಪ, ಓ ಪ್ರೇಂಕಣ ಅಂತ ಕರೀತಾರೆ. ಅಂತಹ ಕಾಣವೇ ಪ್ರಿಯ ವಿಹಾರನ್, ನಮ್ಮೊಂದಿಗೆ ಪ್ರಿಯ ವಿಹಾರ ಮಾಡಿದಂಥ ಶ್ರೀಕೃಷ್ಣನ ನೀನಾದರೂ ಕಂಡ್ಯ ಅಂತ ಆ ವೃಂದಾವನದ ಒಳಗೆ ಇರತಕ್ಕಂಥ ಪ್ರತಿಯೊಂದು ವೃಕ್ಷಗಳನ್ನ, ಬಳ್ಳಿಗಳನ್ನ, ಗುಲ್ಮಗಳನ್ನ, ಪೊದೆಗಳನ್ನ ಎಲ್ಲರನ್ನೂ ಕೇಳಿಕೊಂಡು ಹುಚ್ಚರಂತೆ ಅಲಿತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಕೃಷ್ಣ ಕಂಡು ಬರ್ತಿಲ್ಲ ಅವರಿಗೆ. ಅನುಚುಂ ಕೃಷ್ಣನಿ ವೆದಕಿರಿಯ ಅಬ್ಜಮುಕುಲು, ತಮ್ಮ ತಾವರೆಯಂತೆ ವದನಗಳಿರತಕ್ಕಂತಹವರು ತಮ್ಮ ಪ್ರಿಯಕರನಾದಂತಹ ಕೃಷ್ಣನನ್ನ ಕಾಣದೆ ಅಲ್ಲೋಲ ಕಲ್ಲೋಲಗೊಂಡಂತಹ ಮನಸ್ಸುಳ್ಳವರಾಗಿ ಆ ಬೃಂದಾವನದೊಳಗೆಲ್ಲ ಆ ಕೃಷ್ಣನನ್ನ ಹುಡುಕ್ತಾ ಇದ್ದಾರೆ. ಇದು ನಾವು ಯಾರನ್ನಾದ್ರೂ ಹುಡುಕೊಂಡು ಹೊರಟ್ರೆ ಎದುರಿಗಿರೋರ್ನ ಈ ಕಡೆ ಒಬ್ಬ ಹುಡುಗ ಬಂದ ನೋಡಿದ್ರೆ, ನಮ್ಮ ಕೃಷ್ಣ ನೋಡಿದ್ರ ಅಂದ್ರೆ ಅವ್ರಿಗೆ ಏನು ಗೊತ್ತಿರುತ್ತೆ ಅವನು ಹೇಗಿದ್ದಾನೆ ಅಂತ. ಆದ್ರಿಂದ ಅವನ ಹೇಗಿದೆ, ಮುಖಚರ್ಯೆ ಹೇಗಿದೆ, ಗುರುತುಗಳೇನು, ಅವನ ಚಿಹ್ನೆಗಳೇನು, ಅವನು ಯಾವ ಆಕಾರದಲ್ಲಿದ್ದಾನೆ, ಅವನು ಹೇಗಿದ್ದಾನೆ ಅನ್ನೋದನ್ನ ವರ್ಣಿಸ್ಬೇಕು ತಾನೆ. ನಾವು ಹುಡ್ಕೊಂಡು ಹೊರಟಾಗ ಏನು ಹುಡುಕ್ತಾ ಇದ್ದೀವಿ, ಹೇಗಿರತಕ್ಕಂತಹವ್ರನ್ನ ಹುಡುಕ್ತಾ ಇದ್ದೀವಿ ಅನ್ನೋದು ಹೇಳಬೇಕು ತಾನೆ. ಆದ್ದರಿಂದ ಗೋಪಿಕಾಸ್ತ್ರೀಯರ ಮುಂದೆ ಆ ಕೃಷ್ಣನನ್ನ ವರ್ಣಿಸ್ತಾ ಇದ್ದಾರೆ. ಮರೀನು ನಲ್ಲನಿವಾಡು పద్మనయనంబులవాడు కృపారసంబుపై జల్లెడివాడు మౌళి పరిసర్పిత పింఛమువాడు నవ్వు రాజిల్లెడు మోమువాడు ఒకడు చెల్వల మానధనంబు తెచ్చెను మల్లియలారా మీ పొదల మాటన లేడు గదమ్మా చెప్పరే ಅಂತ ಕೇಳ್ತಾ ಇದ್ದಾರೆ. ನಲ್ಲನಿವಾಡು, ಅವನು ನೀಲಮೇಘ ಶ್ಯಾಮ. ಪದ್ಮನಯನಂಬುಲವಾಡು, ವಿಶಾಲವಾದ ಕಮಲಪತ್ರಾಯತಾಕ್ಷ, ಅವನು ತುಂಬಾ ಸುಂದರ ಗೊತ್ತಾ ನಾವು ಹುಡುಕ್ತಾ ಇರೋನು. ಕೃಪಾರಸಂಬು ಪೈ ಜಲ್ಲೆಡಿವಾಡು, ಅವನ ಕಣ್ಣುಗಳಿಂದ ಕೃಪಾರಸ ಅನ್ನತಕ್ಕಂಥದ್ದು ಲಹರಿಗಳಾಗಿ ಎದುರಿಗಿರ್ತಕ್ಕಂಥ ಆರ್ತರ ಮೇಲೆ ಅವನು ಚಿಮ್ತಾ ಇದ್ದಾನೆ. ಅವನು ಮೌಳಿ ಪರಿಸರ್ಪಿತ ಪಿಂಚಮುವಾಡು, ಅವನು ಶಿಖೆ ಕಟ್ಕೊಂಡಿದ್ದಾನೆ, ಕೂದಲನ್ನೆಲ್ಲ ಎತ್ತಿ ಅದರ ಸುತ್ತಲೂ ಕೂಡ ಪ್ರಕೃತಿಯಲ್ಲಿ ದೊರೆಯತಕ್ಕಂತಹ ನವಿಲುಗರಿ ಮಯೂರ ಪಿಂಚವನ್ನ ದಂಡೆ ಹಾಗೆ ಮುಡ್ಕೊಂಡಿದ್ದಾನೆ. ನವ್ವು ರಾಜಿಲ್ಲೆಡು ಮೋಮವಾಡು, ಅವನ ಮುಖಾರವಿಂದದಲ್ಲಿ ಸದಾ ಮಂದಹಾಸ ಶೋಭಿಸ್ತಾ ಇರುತ್ತೆ. ನವ್ವು ರಾಜಿಲ್ಲೆಡು ಮೋಮುವಾಡು ಒಕಡು ಚೆಲ್ವಲ ಮಾನಧನಂಬುದೆಚ್ಚೆ, ಇಂತಹ ಒಬ್ಬ ಅವನು ಮಾನಿನಿಯರ ಮಾನಧನವನ್ನ ದೋಚಿಬಿಟ್ಟಿದ್ದಾನೆ, ತಂದಿದ್ದಾನೆ ಅವನು. ಓ ಮಲ್ಲಿಯಲಾರ, ಓ ಮಲ್ಲಿಗೆ ಒಂದು ಪೊದೆಗಳೇ, ಮೀ ಪೊದಲ ಮಾಟನ ಲೇಡುಗದಮ್ಮ ಜಪ್ಪರೇ, ಅವನು ಹೀಗೆ ನಮ್ಮನ್ನ ಆಟ ಆಡಿಸ್ಲಿಕ್ಕೋಸ್ಕರ ಬಂದುಬಿಟ್ಟಿದ್ದಾನೆ. ಏನಾದರೂ ಬಂದು ನಿಮ್ಮ ಪೊದೆಯೊಳಗೆ ಅಡಗಿದ್ದಾನ ಅಮ್ಮ, ದಯವಿಟ್ಟು ತಿಳಿಸಿ, ಅವನನ್ನು ಕಾಣದೆ ನಾವು ಇರ್ಲಾರೆವು ಅಂತ ಆ ಕೃಷ್ಣ ಸ್ವರೂಪವನ್ನು ವರ್ಣನೆ ಮಾಡುತ್ತಾ ಅದರಲ್ಲೇ ಆನಂದವನ್ನು ಹೊಂದುತ್ತಾ ಸ್ಮರಣೆ ಆಯ್ತಲ್ಲ, ಸ್ಮರಣಂ ಕೀರ್ತನಂ ಹಾಡ್ತಾ ಇದ್ದಾರೆ. ವಿಷ್ಣೋ ಸ್ಮರಣಂ ಮಾಡ್ತಾ 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 ಅವರು ಗೋಪಿಕಾಸ್ತ್ರೀಯರಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಅನ್ನತಕ್ಕಂಥ ಈ ನವವಿಧ ಭಕ್ತಿ ರಸದಲ್ಲಿ ಮುಳುಗಿರ್ತಕ್ಕಂತಹ ಗೋಪಿಕಾ ಸ್ತ್ರೀಯರು
ಕೃಷ್ಣನನ್ನು ಕಾಣುವುದಕ್ಕಾಗಿ ಹಂಬಲಿಸಿ ಆ ಇಡೀ ಬೃಂದಾವನವನ್ನೆಲ್ಲ ಶೋಧಿಸ್ತಾ ಇದ್ದಾರೆ. ಎಲ್ಲಿ ಮಲ್ಲಿಗೆ ಒಂದು ಪೊದೆಯಲ್ಲಿ ಅಡಗಿದ್ದಾನೋ ನಮ್ಮನ್ನು ಕೀಟ್ಲೆ ಮಾಡೋಕ್ಕೋಸ್ಕರ, ಎಲ್ಲಿದ್ದಾನೋ ಅವನು ಅಂತ ಹುಡ್ಕೊಳ್ತಾ ಇದ್ದಾರೆ. ಅಂಗಜುನೈನ ಜೂಡ ಹೃದಯಂಗಮುಡೈ ಕರಗಿಂಚುವಾಡು ಶ್ರೀರಂಗದುರಂಬುವಾಡು మధురంబగువేణురవంబువాడు మమ్మంగజ పువ్వుదు పులకు నగ్గముసేసి లవంగలుంగనారంగములార మీ కడకురాడు గదా కృపనున్న ಜೂಪರೇ. ಇನ್ನ ಮುಂದುವರಿತಾ ಇದ್ದಾರೆ. ಆ ವೃಂದಾವನದಲ್ಲಿ ಎಂತೆಂತಹ ವೃಕ್ಷ ಸಂಪತ್ತು ತುಂಬಿತ್ತು ಅನ್ನತಕ್ಕಂಥದ್ದು ನಾವಿದರಿಂದ ಕಾಣಬಹುದು. ಓ ಲವಂಗ ವೃಕ್ಷ, ಲವಂಗ, ಲುಂಗ, ಲುಂಗ ಅಂದ್ರೆ ಮಾದಿಫಲ ಅಂತಾರೆ. ನಾರಂಗ ಮುಲಾರ, ನಾರಂಗಿ ಫಲ ಅಂತಂದ್ರೆ ಈ ಕಿತ್ತಳೆಯ ಜಾತಿಗೆ ಸೇರಿದಂತಹ ವೃಕ್ಷಗಳು. ಅಂಗಜುನೈನ ಜೂಡ ಹೃದಯಂಗಮುಡೈ ಕರಗಿಂಚುವಾಡು. ನಮ್ಮ ಹರಿ ಕೃಷ್ಣ ಎಂತ ಅಂದಗಾರ, ಸೊಗಸುಗಾರ ಗೊತ್ತಾ. ಕೋಟಿ ಮನ್ಮಥ ಲಾವಣ್ಯ ಅವನು. ಆ ಮನ್ಮಥ ಎದುರುgu ಬಂದ್ರೆ ಅಂಗಜುನೈನ ಜೂಡ, ಆ ಮನ್ಮಥ ಎದುರುgu ಬಂದು ಇವನ್ನ ಕಂಡ ಅಂದ್ರೆ ಹೃದಯಂಗಮುಡೈ ಕರಗಿಂಚುವಾಡು, ಆ ಮನ್ಮಥನೇ ಕರಗಿ ಹೋಗ್ತಾನೆ ಇವನ ಈ ಸೊಬಗಿನ ಸಿರಿಯನ್ನ ಕಂಡು. ಶ್ರೀರಂಗ ದುರಂಗಂಬುವಾಡು, ಶ್ರೀರಂಗ ದುರಂಬುವಾಡು. ಉರಂಬು ಅಂತಂದ್ರೆ ಅವನ ವಕ್ಷಸ್ಥಳ, ಅವನ ವಕ್ಷಸ್ಥಳ ಶ್ರೀಗೆ ರಂಗಸ್ಥಳವಾಗಿದೆ. ಅಂದರೆ ಶ್ರೀ ವಿಲಾಸ, ಅದು ಶ್ರೀ ನಿವಾಸ. ಆ ಲಕ್ಷ್ಮೀದೇವಿ ನೆಲೆಸಿರ್ತಕ್ಕಂಥ ವಕ್ಷಸ್ಥಳವನ್ನ ಹೊಂದಿರತಕ್ಕಂಥವನು. ಮಧುರಂಬಗು ವೇಣುರಂಬುವಾಡು, ಅವನು ಸುಮ್ಮನೆ ಹೋಗ್ತಾ ಇರಲ್ಲ, ರಸಿಕ ಅಲ್ಲ ಅವನು. ಸದಾ ಕಾಲ ವೇಣುವನ್ನ ನಾದ ಮಾಡ್ತಾ ಇರ್ತಾನೆ, ಮೃದು ಮಧುರವಾಗಿ ವೇಣುರವನ್ನ ಮಾಡ್ತಾ ಇರ್ತಾನೆ ಅಂತ ಅವನವನು. ಮಮ್ಮಂಗಜ ಪೂವುಂದೂಪುಲಕು ನಗ್ಗಮು ಸೇಸಿ, ನಮ್ಮನ್ನ ಆ ಮನ್ಮಥನ ಹೂವಿನ ಬಾಣಗಳಿಗೆ ಗುರಿ ಮಾಡಿಬಿಟ್ಟ. ಅಂದ್ರೆ ಸ್ವಲ್ಪ ಹೊತ್ತು ಮಾತ್ರ ಜೊತೆಲಿದ್ದ, ಮತ್ತೆ ಹೊರಟು ಬಿಟ್ಟ ಅಂದ್ರೆ ಇವರಿಗೆ ಅವನನ್ನ ಎಡಬಿಡದೆ ಅವನೊಂದಿಗೆ ಇರ್ತಕ್ಕಂತಹ ವಾಂಛೆಯನ್ನ ಹುಟ್ಟಿಸ್ಬಿಟ್ಟಿದ್ದಾನೆ ಈ ಗೋಪಿಕಾ ಸ್ತ್ರೀಯರಿಗೆ. ಮಮ್ಮಂಗಜ ಪೂವು ದೂಪುಲಕು ನಗ್ಗಮು ಸೇಸಿ ಬಂದುಬಿಟ್ಟಿದ್ದಾನಮ್ಮ, ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಇದ್ಬಿಟ್ಟು ಇವಾಗ ನಾವು ಅವನಿಗಾಗಿ ಹಾತೊರಿಬೇಕು, ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾನೆ. ನಮ್ಮನ್ನ ಮನ್ಮಥನ ಪುಷ್ಪ ಬಾಣಗಳಿಗೆ ಗುರಿಯನ್ನಾಗಿಸ್ಬಿಟ್ಟು ಅಲ್ಲಿ ನೂಕುಬಿಟ್ಟು ಬಂದ್ಬಿಟ್ಟಿದ್ದಾನೆ. ಮೀ ಕಡಕು ರಾಡುಗದ ಕೃಪನುನ್ನ ಜೂಪರೆ, ನಿಮ್ಮ ಹತ್ರಕ್ಕೆ ಏನಾದರೂ ಬಂದ ಅವನು, ಅಲ್ಲಿಂದ ಈ ಕಡೆಗೆ ಏನಾದರೂ ಬಂದ, ಹಾಗೇನಾದರೂ ನೀವು ಇಂತಹವನ್ನ ವೇಣುನಾದವನ್ನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಮನ್ಮಥಾಕಾರನನ್ನು ನೋಡಿದರೆ ದಯವಿಟ್ಟು ನಮ್ಮ ಮೇಲೆ ದಯೆ ಇರಿಸಿ ನಮಗೆ ತೋರಿಸಿ, ನಾವು ಅವನ ಜೊತೆಯಲ್ಲೇ ಇರಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಮಾನಿನಿ ಮನ್ಮಥು ಮಾದವುಂಗಾನರೇ ಸಲಲಿತೋದಾರ ವತ್ಸಕ ಮುಲಾರ, ಸಲಲಿತೋದಾರ ವತ್ಸಕ ವೈರಿಂಗಾನರೇ ಸುಂದರೋನ್ನತಲತಾರ್ಜುನ ಮುಲಾರ, ಸುಂದರೋನ್ನತಲತಾರ್ಜುನ ಭಂಜಂಗಾನರೇ ಘನತರಲ ಸದಶೋಕಂಬುಲಾರ, ಘನತರಲ ಸದಶೋಕ ಸ್ಫೂರ್ತಿಂಗಾನರೇ ನವ್ಯರುಚಿರ ಕಾಂಚನಂಬುಲಾರ, ನವ್ಯರುಚಿರ ಕಾಂಚನ ಕಿರೀಟುಂಗಾನರೇ ಗಹನ ಪದವಿ ಕುರವ ಕಂಬುಲಾರ, ಗಹನ ಪದವಿ ಕುರವಕ ನಿವಾಸಿಂಗಾನರೇ ಗಣಿಕಲಾರ ಚಾರು ಗಣಿಕಲಾರ. ಮಾನಿನಿ ಮನ್ಮಥು ಮಾದುಂಗಾನರೇ ಸಲಲಿತೋದಾರ ವತ್ಸಕಮುಲಾರ. ಓ ಮನೋಹರವಾದಂತಹ ವಿಶಾಲವಾಗಿರ್ತಕ್ಕಂಥ ಉದಾರವಾಗಿರ್ತಕ್ಕಂಥ ವತ್ಸಕ ವೃಕ್ಷಗಳೇ, ಹೆಣ್ಣು ಮಕ್ಕಳು ಮಾನಿನಿಯರ ಪಾಲಿಗೆ ಪಂಚಶರನೇ ಸಾಕ್ಷಾತ್ತವನು ಆದಂತಹ ಲಕ್ಷ್ಮೀವಲ್ಲಭನಾದ ಮಾಧವ. ಮಾಧವ ಅಂದರೆ ಲಕ್ಷ್ಮೀವಲ್ಲಭನಾದ ಕೃಷ್ಣನ್ನ ಕಂಡಿರಾ ನೀವು? ಸಲಲಿತೋದಾರ ವತ್ಸಕ ವೈರಿಂಗಾನರೇ, ಆ ವತ್ಸಾಸುರನ್ನ ಕೊಂದಂತಹ
ಆ ಕೃಷ್ಣನನ್ನ ನೋಡಿದ್ರ ನೀವು ಸುಂದರೋನ್ನತ ತಾರ್ಜನ ಮುಲಾರ ಅರ್ಜುನ ವೃಕ್ಷಗಳಿತ್ತು ಅಲ್ಲೆಲ್ಲ ಎತ್ತೆತ್ತರಕ್ಕಿರತಕ್ಕಂಥ ಅರ್ಜುನ ವೃಕ್ಷಗಳು, ತೆಲುಗಿನಲ್ಲಿ ಮದ್ದಿ ಚೆಟ್ಟು ಅಂತಾರೆ. ಅಂತಹ ಅರ್ಜುನ ವೃಕ್ಷಗಳ ಬಳಿ ಹೋಗಿ ಹೇಳ್ತಾ ಇದ್ದಾರೆ, ಅಂದವಾಗಿದ್ದಾನೆ ಅವನು, ಉದಾರನಾಗಿದ್ದಾನೆ. ವತ್ಸಾಸುರನನ್ನ ಸಂಹಾರ ಮಾಡಿರ್ತಕ್ಕಂತಹ ಅಚ್ಯುತನ್ನ ನೋಡಿದ್ದೀರಾ ನೀವು? ಲತಾರ್ಜುನ ಮುಲಾರ ಸುಂದರೋನ್ನತ ಲತಾರ್ಜುನ ಭಂಜಂಗಾನರೇ. ಅವನು ಎಳೆತನದಲ್ಲೇ ತನ್ನ ಎಳವೆಯಲ್ಲೇ ಆ ನಳಕೂಬರ ಹಾಗೂ ಮಣಿಗ್ರೀವ ಅನ್ನತಕ್ಕಂಥ ಕುಬೇರನ ಮಕ್ಕಳು ಶಾಪವಶದಿಂದ ಅರ್ಜುನ ವೃಕ್ಷಗಳಾಗಿದ್ದರು, ಯಮಳ ವೃಕ್ಷಗಳಾಗಿದ್ದರು. ಅವುಗಳ ನಡುವೆ ತನ್ನ ತಾಯಿ ಯಶೋದೆ ತನ್ನನ್ನು ಕಟ್ಟಿದ್ದಂತಹ ಒರಳನ್ನು ಅವುಗಳ ನಡುವೆ ಎಳ್ಕೊಂಡು ಹೋಗಿ ಆ 2 ಅರ್ಜುನ ವೃಕ್ಷಗಳನ್ನು ಬೀಳಿಸಿ ಅವರಿಗೆ ಶಾಪ ವಿಮೋಚನೆಯನ್ನು ಕರುಣಿಸಿದ್ದಂತಹ ಭಗವಂತ ಅವನು. ಆದ್ದರಿಂದ ಸುಂದರೋನ್ನತ ಲತಾರ್ಜುನ ಭಂಜನ್ ಗಾನರೇ, ನೋಡಿದ್ರ ನೀವು ಅರ್ಜುನ ವೃಕ್ಷಗಳನ್ನು ಭಂಜನ ಮಾಡಿದಂತಹ ಆ ಶ್ರೀಹರಿಯನ್ನು ಕಂಡಿರ? ಘನತರ ಲಸದ ಅಶೋಕಂಬುಲಾರ, ಎಷ್ಟು ಘನವಾಗಿದ್ದೀರಾ ಅಶೋಕ ವೃಕ್ಷಗಳು ನೀವು, ಅವನನ್ನು ಕಂಡಿದ್ದೀರಾ? ಘನತರ ಲಸದ ಅಶೋಕ ಸ್ಫೂರ್ತಿಂಗಾನರೇ, ಅವನೆಂತಹವನು? ಅವನು ಘನತರ ಲಸತ್ ಅಶೋಕ ಸ್ಫೂರ್ತಿ ಅಂದರೆ ಸದಾಕಾಲ ಆನಂದವಾಗಿರ್ತಾನೆ. ಅವನಿರೋ ಕಡೆ ಶೋಕ ಅನ್ನತಕ್ಕಂಥದ್ದೇ ಇರೋದಿಲ್ಲ. ಅಂತಹವನ್ನ ಕಂಡಿದ್ದೀರಾ ನೀವು? ನವ್ಯ ರುಚಿರ ಕಾಂಚನಂಬುಲಾರ, ಕಾಂಚನ ವೃಕ್ಷಗಳು. ಕಾಂಚನ ವೃಕ್ಷಗಳು ಅಂದರೆ ಕೆಂಪು ಗೋರಂಟಿ ಹೂವು ಅಂತ, ಗೋರಂಟಿ ವೃಕ್ಷಗಳು. ಅವುಗಳನ್ನ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ನವ್ಯ ರುಚಿರ ಕಾಂಚನಂಬುಲಾರ, ಎಷ್ಟು ಕೆಂಪಾಗಿ ಹೊಳಿತಾ ಇದ್ದೀರಾ, ಕೆಂಪು ಹೂವುಗಳು ಬಿಟ್ಟಿವೆ, ಕೆಂಪು ಗೋರಂಟಿ ವೃಕ್ಷಗಳೇ. ನಮ್ಮ ಕೃಷ್ಣನ ಕಂಡ್ರ ಅವನು ಹೇಗಿದ್ದಾನೆ ಗೊತ್ತಾ? ನವ್ಯ ರುಚಿರ ಕಾಂಚನ ಕಿರೀಟ ಇಟ್ಕೊಂಡಿದ್ದಾನೆ. ಅಂದರೆ ಅವನು ಶಿಖಿಪಿಂಚದಿಂದ ಅಲಂಕರಿಸ್ಕೊಂಡಿದ್ದಾನೆ, ಅದರ ಜೊತೆಗೆ ಒಂದು ಬಂಗಾರದ ಕಿರೀಟವನ್ನ, ಹೇಮ ಕಿರೀಟವನ್ನ ಕೂಡ ಇಟ್ಕೊಂಡಿದ್ದಾನೆ. ಅವನು ನೋಡಿದ್ರ ಗಹನ ಪದವಿ ಕುರವ ಕಂಬುಲಾರ, ಗಹನ ಪದವಿ ಕುರವಕ ನಿವಾಸಿಂಗಾನರೇ. ಈ ಬಂಗಾರ ಕಿರೀಟ ಇಟ್ಕೊಂಡಿದ್ದಾನೆ, ಮತ್ತೆ ತುಂಬ ಸುಂದರವಾಗಿದ್ದಾನೆ ಅವನು, ಇಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಅಂತಹವನನ್ನ ಅಡವಿಯಲ್ಲಿರ್ತಕ್ಕಂತಹ ಈ ವನಕುಸುಮಗಳು ಅಂತಂದರೆ ಕಾಡು ಮಲ್ಲಿಗೆ ಗಿಡಗಳು ಎಲ್ಲರನ್ನೂ ಕೇಳ್ಕೊಂಡು ಬರ್ತಾ ಇದ್ದಾರೆ. ಕೇಳುವ ಒಂದು ನೆವದಿಂದ ಆ ಭಗವಂತ ಮಾಡಿರ್ತಕ್ಕಂತಹ ಒಂದು ಲೀಲೆಗಳನ್ನು ಕೂಡ ವರ್ಣಿಸ್ಕೊಂಡು ಬರ್ತಾ ಇದ್ದಾರೆ. ಅವನ ರೂಪ ವರ್ಣನೆ ಮಾಡ್ತಾ ಇದ್ದಾರೆ, ಅವನ ಕಾಂತಿ ವರ್ಣನೆ ಮಾಡ್ತಾ ಇದ್ದಾರೆ. ಅವನದೇ ಧ್ಯಾನ, ಅವನದೇ ಕೀರ್ತನ ಅವರಿಗೆ ಸದಾಕಾಲ. ಅದೇ నందనందనుండంతర్హితుండయ్యేం పాటలీ తరులార పట్టరమ్మ హేలావతుల కృష్ణ ఏలవాసితివని ఏలయ్యలతలార అడుగరమ్మ వనజాక్షుండి చటికి వచ్చి డాగడుగదా చూతమంజరులార చూడరమ్మ మానిని మదనుతో మారాక ఎరిగించి మాధవీలతలార మనుపరమ్మ జాతి సతుల బాయ నీతియే హరికని జాతులారా దిశలను చాటరమ్మ కదలులారా హోయ కదలించి శిఖిపించ చూటు తెచ్చి కరుణ ಜೂಪರಮ್ಮ. ನಂದನಂದನ ಅಂತರ್ಹಿತನಾಗ್ಬಿಟ್ಟಿದ್ದಾನೆ. ಓ ಪಾಟಲಿ ವೃಕ್ಷಗಳೇ, ಅವನ್ನ ಹಿಡ್ಕೊಳ್ಳಿ. ಪಟ್ಟರಮ್ಮ, ಒಂದೊಂದು ಅನುಪ್ರಾಸ ಬಹಳ ಸುಂದರವಾಗಿ ಬಂದಿರತಕ್ಕಂಥದ್ದು. ಪಾಟಲಿ ತರುಲಾರ ಪಟ್ಟರಮ್ಮ. ಓ ಪಾಟಲಿ ವೃಕ್ಷಗಳೇ, ಅವನಿಲ್ಲೆನ್ನ ಬಂದರೆ ಅವನ್ನ ಹಿಡ್ಕೊಂಡು ಬಿಡಿ, ಆಯ್ತಾ? ಹೇಲಾವತುಲ ಕೃಷ್ಣ ಏಲವಾಸಿತಿವನಿ ಏಲತಲಾರ ಅಡುಗರಮ್ಮ. ಹೇ ಕೃಷ್ಣ, ವಿಲಾಸವತಿಯರನ್ನ ಏನಕ್ಕೆ ಬಿಟ್ಟು ಹಾಕಿ ಬಂದಿದ್ಯಾ ಅಂದ್ಬಿಟ್ಟು ನೀವು ಅವನ್ನ ಕೇಳಿ. ಅಡುಗರಮ್ಮ, ಯಾಕೆ ಈ ಥರ ಮಾಡ್ತಾರಾ, ಯಾಕೆ ಬಿಟ್ಟು ಬಂದೆ ಅಂತ ಏಲೇಯಲತಲಾರ, ತೇಲೇಯ ಅಂತಂತಂದರೆ ಮೆಣಸಿನ ತರಹ ಬಳ್ಳಿಗಳು, ಏಲಕ್ಕಿ ಪೊದೆಗಳು, ಇವುಗಳನ್ನ ಕೇಳಿ ನೀವು, ಬಿಡಬೇಡಿ. ಅವನೇನಾದ್ರು ಈ ಕಡೆ ಬಂದರೆ ಯಾಕೆ ಈ ಥರ ಮಾಡಿದೆ, ಆ ರಮಣೀಯರನ್ನ ಯಾಕೆ ಬಿಟ್ಟು ಬಂದೆ, ಪಾಪ ಅವ್ರು ನಿನಗಾಗಿ ಹುಡುಕ್ತಾ ಇದ್ದಾರೆ ಅಂತ ಅವನ್ನ ಹಿಡಿದು ಕೇಳಿ, ಆಯ್ತಾ? ವನಜಾಕ್ಷುಂಡಿ ಚಟಿಕೆ ವಚ್ಚಿಡಾಗಡುಗದ ಚೂತ ಮಂಜರುಲಾರ ಚೂಡರಮ್ಮ. ಚೂತ ಮಂಜರಿ ಅಂತಂದರೆ ಮಾವಿನ ವೃಕ್ಷಗಳು
ಎಲ್ಲವೂ ಚಿಗುರಿ ತಾಂಡವವಾಡ್ತಾ ಇದೆ, ಚಿಗುರುಗಳಿಂದ ತುಂಬಿ ಶೃಂಗಾರವಾಗಿದೆ. ಅದನ್ನ ಕೇಳ್ತಾ ಇದ್ದಾರೆ, ವನಜಾಕ್ಷ ಇಲ್ಲಿಗೆ ಬಂದಿದಾನ, ಇಲ್ಲೇನಾದ್ರು ವನಜಾಕ್ಷುಡು ಇಚಟಿಕಿ ಬಚ್ಚಿ ಡಾಗಡುಗದ, ಇಲ್ಲೆಲ್ಲನ ಬಂದು ಬಚ್ಚಿಟ್ಕೊಂಡ್ಬಿಟ್ಟಿದಾನ. ಇಷ್ಟೊಂದು ಚಿಗುರುಗಳಿಂದ ಕೂಡಿರ್ತಕ್ಕಂಥ ಮಾವಿನ ಮರ, ಅದರ ಒಂದು ಕೊಂಬೆ ರಂಬೆಗಳ ನಡುವೆ ಏನಾದ್ರು ಬಚ್ಚಿಟ್ಕೊಂಡಿದ್ರೆ ನಮಗ್ ಕಾಣದೆ ಇರೋ ಹಾಗೆ. ನೋಡ್ರಮ್ಮ, ಸ್ವಲ್ಪ ಹುಡುಕಿ ನೋಡ್ರಿ, ಇಲ್ಲೆಲ್ಲನ ಇದಾನ ಕೃಷ್ಣ. ಮಾನನೀ ಮದನುತೋ ಮಾರಾಕ ಎರಿಗಿಂಚಿ ಮಾಧವೀಲತಲಾರ ಮನುಪರಮ್ಮ. ಹೆಣ್ಣು ಮಕ್ಕಳ ಪಾಲಿಗೆ ಅವನು ಮನ್ಮಥ. ಅವನು ಅಂತಹ ಮಾಧವನ್ನ ನಾವು ಬಂದಿದ್ದೀವಿ ಅಂತ ತಿಳಿಸಿ ನಮ್ಮನ್ನ ಬದುಕಿಸ್ರಿ ಓ ಮಾಧವೀಲತಲಾರ, ಓ ಜಾಜಿ ಮಲ್ಲಿಗೆ ಇವರೇ. ರಾಕ ಎರಿಗಿಂಚಿ, ರಾಕ ಅಂತಂದ್ರೆ ನಮ್ಮ ಬರುವಿಕೆ ಅವನಿಗೆ ತಿಳಿಸಿ, ಅವನಿಲ್ಲೆಲ್ಲಾದ್ರೂ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೋ ಏನೋ. ಅವನು ಮಾನಿನಿ ಮದನ, ಅವನು ಗೋಪಿಕಾ ಸ್ತ್ರೀಯರಿಗೆ ಮನ್ಮಥಾಕಾರ ಅವನು. ಅಂತಹ ಅವನು ಬಂದು ಇಲ್ಲೆಲ್ಲನ ಬಚ್ಚಿಟ್ಕೊಂಡಿದ್ದಾನೋ ಏನೋ. ರಾಕ ಎರಿಗಿಂಚಿ, ನಾವು ಬಂದಿದ್ದೀವಿ ಅನ್ನತಕ್ಕಂಥದ್ದು ಅವನಿಗೆ ದಯಮಾಡಿ ತಿಳಿಸ್ರಮ್ಮ, ಮಲ್ಲಿಗೆ ಬಳ್ಳಿಗಳೇ ತಿಳಿಸ್ರಮ್ಮ. ಜಾತಿ ಸತುಲಬಾಯ ನೀತಿಯೇ ಹರಿಕನಿ ಜಾತುಲಾರ ದಿಶಲನ್ ಜಾಟರಮ್ಮ. ನೋಡಿ, ಈ ರೀತಿ ನಾವು ಸತ್ಕುಲ ಸಂಜಾತೆಯರು ಆದರೂ ಇವನ ಹಿಂದೆ ಬಂದಿದ್ದೀವಿ. ಅವನ್ನ ಅನುಸರಿಸಿ ಬಂದಂಥ ನಮ್ಮನ್ನ ಬಿಟ್ಟು ಹೋಗೋದು ಜಾತಿ ಸತುಲ ಬಾಯ ಅಂತಂದ್ರೆ ಬಿಟ್ಟು ಹೋಗೋದು. ನೀತಿಯೇ ಹರಿಕನಿ, ಅವನು ಮಾಡ್ತಾ ಇರೋದು ಸರಿನಾ, ಶ್ರೀಹರಿಗೆ ಒಪ್ಪತಕ್ಕಂಥ ಕೆಲಸ ಮಾಡ್ತಾ ಇದ್ದಾನ ಅಂತ. ಜಾತುಲಾರ ದಿಶಲನ್ ಜಾಟರಮ್ಮ, ಎಲ್ಲ ಕಡೆ ನೀವು ದಿಕ್ಕುಗಳಿಗೂ ಹೇಳಿ ಚಾಟಿ, ನಾವು ಈ ಥರ ನಮ್ಮನ್ನು ಅವನು ಬಿಟ್ಟು ಬಂದುಬಿಟ್ಟಿದ್ದಾನೆ. ಎಲ್ಲ ಕುಲಸತಿಯರು ಅವನ ಹಿಂದೆ ಬಂದಿದ್ರೆ ಅವನನ್ನು ಹೀಗೆ ಅವ್ರ ಕೈಗೆ ಸಿಗದೆ ತಪ್ಪಿಸ್ಕೊಂಡಿದ್ದಾನೆ. ಈ ರೀತಿ ಮಾಡಬಹುದಾ ಅವನು, ಅವನಿಗೆ ಅದು ನ್ಯಾಯವಾ ಅಂತ ಎಲ್ಲ ದಿಕ್ಕಲ್ಲೂ ಕೇಳ್ರಮ್ಮ. ಜಾತಿ ಬಳ್ಳಿಗಳೇ, ಕದಳುಲಾರ, ಓ ಕದಳಿ ವೃಕ್ಷಗಳೇ, ಬಾಳೆ ಗಿಡಗಳೇ. ಓಯ ಕದಲಿಂಚಿ ಶಿಖಿಪಿಂಚ ಜೋಟುಂದೆಚ್ಚಿ ಕರಂಜೂಪರಮ್ಮ. ನೀವು ಹೊರಡ್ಬಿಟ್ಟು ಶಿಖೆಯಲ್ಲಿ ನವಿಲಿನ ಗರಿ ಇಟ್ಕೊಂಡಿದ್ದಾನಲ್ಲ, ಅಂತಹ ಕಂಜನೇತ್ರ ಅವನು, ಶಿಖಿಪಿಂಚ ಅವನು. ಅವನನ್ನ ಹಿಡ್ಕೊಂಡು ಬನ್ನಿ. ಕದಲಿಂಚಿ ಅಂದರೆ ಅವನಲ್ಲಿಂದ ಎಲ್ಲಿದ್ದಾನೋ ಅಲ್ಲಿಂದ ಹೊರಡಿಸಿ ಕರುಣೆಯಿಂದ ತಂದು ನಮಗೆ ತೋರಿಸ್ರಮ್ಮ. ನಮ್ಮ ಕೈಲಾಗ್ತಾ ಇಲ್ಲ ಈ ಹರಿವಿಯೋಗವನ್ನು ತಟ್ಕೊಳ್ಳಿಕ್ಕೆ ಅಂತ ಗೋಪಿಕಾ ಸ್ತ್ರೀಯರು ವಿಧವಾಗಿ ಆಲಾಪ ಮಾಡ್ತಾ ಇದ್ದಾರೆ. ಹರಿಚರಣ ಮೂಲಕು ಪ್ರಿಯವೈ ಹರಿನಿನು ಮನ್ನಿಂಪ ಭದ್ರಮಂದೆಡು ತುಳಸಿ ಹರಿನಿ ದೆಸರಾಡುಗದ ಹರಿ ಚೊಪ್ಪೆರಗಿಂಚಿ ಶುಭ ಮುಲಂದಿಂಪಂಗದೆ. ಆ ಬೃಂದಾವನದಲ್ಲಿ ಬೇಕಾದಷ್ಟು ತುಳಸಿ ವೃಕ್ಷಗಳು ಬೆಳೆದಿವೆ. ತುಳಸಿ ಪೊದೆ, ಎಷ್ಟು ತುಳಸಿ ಸಸ್ಯಗಳು ಬೆಳೆದಿವೆ. ಅವುಗಳ ಬಳಿಗೆ ಹೋಗಿದ್ದಾರೆ. ಏಕೆ? ಅದು ಹರಿಚರಣಕ್ಕೆ ಸಮರ್ಪಣೆ ಮಾಡ್ತಕ್ಕಂತಹ ಹರಿಯ ಪ್ರಿಯೆಯಾದಂಥ ಹರಿಪ್ರಿಯೆಯವಳು ತುಳಸಿ. ಶ್ರೀ ಹರಿಪ್ರಿಯೆ ಅಂತ ಹೇಳ್ತಾರೆ. ಪದ್ಮಿನಿ ಶ್ರೀ ಹರಿಪ್ರಿಯೆ. ತುಳಸಿ ಶ್ರೀಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ಅಂತವ ನಾನಾ ವಿಧವಾಗಿ ಹೊಗಳ್ತಾರೆ ಆದ್ದರಿಂದ ಹರಿಚರಣಗಳಿಗೆ ಪ್ರಿಯವಾದಂತಹ ಓ ತುಳಸಿ, ಹರಿ ನಿನ್ನನ್ನು ಆಧರಿಸ್ತಾ ಅಂತ ನೀನು ಎಲ್ಲರಿಗೂ ಕೂಡ ನೀನು ಮಂಗಳಗಳು ನಿನಗೂ ಉಂಟಾದವು. ನೀನು ಕೂಡ ನಿನ್ನ ನೆನೆದರೆ ಸಾಕು, ನಿನ್ನ ಒಂದು ದಳ ಶ್ರೀಚರಣಕ್ಕೆ ಹರಿಚರಣಕ್ಕೆ ಅರ್ಪಿಸಿದರೆ ಸಾಕು, ಎಲ್ಲರಿಗೂ ಭದ್ರವನ್ನ ಮಂಗಳವನ್ನ ಉಂಟು ಮಾಡ್ತೀಯ. ಅಂತಹ ನಿನ್ನ ಬಳಿಗೆ ಹರಿ ನೀ ದೆಸರಾಡುಗದ, ಇಲ್ಲೇನಾದ್ರೂ ಬಂದು ನಿನ್ನ ಹತ್ರ ಇದ್ದಾನ? ಯಾಕೆಂದ್ರೆ ನೀನು ಪದ್ಮಿನಿ ಶ್ರೀ ಹರಿಪ್ರಿಯ, ತುಳಸಿ ಶ್ರೀಸಖಿ ಶುಭೆ. ನಿನ್ನ ಹತ್ರ ಏನಾದರೂ ಬಂದಿದ್ದಾನ? ಅವನು ಹೇಗಾದ್ರೂ ಏನಾದರೂ ನಿನ್ನ ಹತ್ರಕ್ಕೆ ಬಂದರೆ ಹರಿಚೊಪ್ಪೆರೆಗಿಂಚಿ ಶುಭಮುಲಂದಿಂಪಂಗದೆ, ನೀನು ಶುಭ ಸ್ವರೂಪಿಣಿ. ಅದರಿಂದ ಹರಿ ಏನಾದರೂ ಬಂದರೆ ಅವನು ಯಾವ ಕಡೆ ಬಂದ ಯಾವ ಕಡೆ ಹೋದ ಅಂತ ಅವನ ಮಾರ್ಗ ತಿಳಿಸಿ ನಮಗೆ ಶುಭವನ್ನ ನೀಡು ತಾಯಿ ಅಂತ ಕೇಳ್ಕೊಳ್ತಾ ಇದ್ದಾರೆ ತುಳಸಿ ಮಂಗಳದೇವಿಯನ್ನ. ನಮಸ್ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮ ಸಂಪತ್ಪ್ರದಾಯಕ್ಕೆ. ಅವಳು ಲಕ್ಷ್ಮೀ ಸ್ವರೂಪ ತುಳಸಿ ದೇವಿ, ವಿಷ್ಣು ಪ್ರಿಯೆ. ಅವಳು ಮೋಕ್ಷವನ್ನು ಕೂಡ ಕರುಣಿಸ್ತಾಳೆ, ಇಹದ ಭೋಗ ಭಾಗ್ಯಗಳನ್ನು ಕೂಡ ಕರುಣಿಸ್ತಾಳೆ. ಆದ್ದರಿಂದ ಈ ಗೋಪಿಕಾ ಸ್ತ್ರೀಯರೆಲ್ಲರೂ ಬಂದು ತುಳಸಿ ದೇವಿಯನ್ನ ಬೇಡ್ತಾ ಇದ್ದಾರೆ. ಮೋಕ್ಷ ಚರಣನಾದಂತಹ ಆ ಶ್ರೀಹರಿ ಇಲ್ಲಿ ಬಂದಿದ್ನ,
ಅವನ್ನ ನೀನು ನಮಗೆ ತೋರಿಸ್ಕೊಡೋದ್ರಿಂದ ನಮಗೆ ಎಲ್ಲ ಐಶ್ವರ್ಯಗಳನ್ನು ನಮಗೆ ಕೊಟ್ಟ ಕೊಡ್ತಯ್ಯ, ಕೊಡ್ತಕ್ಕಂತಹವಳು ನೀನು, ಕೊಡಬಹುದು ನೀನು, ದಯವಿಟ್ಟು ಅವನು ಬಂದಿದ್ನ ಹೇಳು ಅಂತ ಕೇಳ್ಕೊಳ್ತಾ ಇರ್ತಾರೆ. పొగడందగువానింగానరే పొగడలార యాడెరొంగని విభుంజు పుండీడలార మొల్లమగు కీర్తి బాండెడి మొల్లలార శుకనిగితి నించె పుండు కింశుకములార పొగడందగువానిగానరే పొగಡಲಾರ. ಪೊಗಡ ವೃಕ್ಷ ಅಂದರೆ ಬೊಕುಳ ವೃಕ್ಷ, ಸ್ಪ್ಯಾನಿಷ್ ಚೆರಿ ಅಂತ ಕೂಡ ಕರೀತಾರೆ. ಅದರ ತುಂಬ ಉತ್ತಮವಾದ ಔಷಧೀಯ ಗುಣಗಳಿರ್ತಕ್ಕಂಥ ದೇವತಾ ವೃಕ್ಷ ಅದು. ಕೆಂಪದಾದಂಥ ಹಣ್ಣುಗಳು ಬಿಡುತ್ತೆ. ಆದ್ದರಿಂದ ಆ ವೃಕ್ಷವನ್ನು ಕೇಳ್ತಾ ಇದ್ದಾರೆ. ಎಲ್ಲರೂ ಹೊಗಳ್ತಾರೆ ಅವನ್ನ, ಅವನ ಕೀರ್ತಿಯನ್ನು ಎಷ್ಟು ಹೊಗಳಿದ್ರೂ ಸಾಲದು, ಅಂತಹ ಪುರುಷೋತ್ತಮ ಅವನು. ಅಂತಹವನ್ನ ನೋಡಿದ್ದೀರಾ ಓ ಪೊಗಡ ವೃಕ್ಷಗಳೇ? ಯಾಡೆರಂಗನಿ ವಿಭುಂಜು ಪಂಡೀಡಲಾರ, ಸಾಟಿ ಇಲ್ಲದೆ ಇರತಕ್ಕಂತಹ ಈಡೆರಂಗನಿ, ಈಡು ಅಂತಂದ್ರೆ ಅವನಿಗೆ ಸಾಟಿ ಇರತಕ್ಕಂತಹವ್ರನ್ನ ಯಾರೂ ಇಲ್ಲ, ಅಂತಹವ್ರನ್ನ ತೋರಿಸಿ ಅವನಿಲ್ಲೇನಾದ್ರು ಬಂದಿದ್ನ ಅಂತ. ಈಡಲಾರ ಅಂದರೆ ಕಿತ್ತಳೆ ವೃಕ್ಷಗಳೇ ತೋರಿಸಿ. ಮೊಲ್ಲ ಮಗು ಕೀರ್ತಿವಾಡೆಂಡಿ ವಾಂಡು ಏದಿ ಮೊಲ್ಲಲಾರ. ಮೊಲ್ಲ ಮಗು ಕೀರ್ತಿ ಅಂದರೆ ಕೀರ್ತಿ ಯಾವಾಗಲೂ ಶುಭ್ರವಾದಂತಹ ಬಿಳುಪು ವರ್ಣದಿಂದ ಸೂಚಿಸ್ತಾರೆ ಕೀರ್ತಿಯನ್ನು. ಬಿಳುಪಾದ ಹಂಸಕ್ಕೆ ಕೀರ್ತಿಯನ್ನು ಹಂಸಕ್ಕೂ ಹೋಲಿಸ್ತಾರೆ, ಇಲ್ಲ ಮಲ್ಲಿಗೆಗೆ ಹೋಲಿಸ್ತಾರೆ. ಯಾಕೆ? ಮಲ್ಲಿಗೆ ನೋಡೋಕ್ಕೂ ಶುಭ್ರವಾದ ಅಕಳಂಕವಾದಂಥ ನಿಷ್ಕಳಂಕ ಕೀರ್ತಿಗೆ ಒಂದು ಸೂಚಕ. ಮತ್ತು ಅದರ ಸುವಾಸನೆ ಹಬ್ಬಿ ಹರಡಿದಾಗೆ ಈ ಪುರುಷೋತ್ತಮನ ಕೀರ್ತಿ ದಿಕ್ಕು ದಿಕ್ಕುಗಳಿಗೂ ಕೂಡ ಹರಡಿದೆ. ಆದ್ದರಿಂದ ಅಂತಹ ಪುರುಷೋತ್ತಮನನ್ನು ನೀವು ಕಂಡಿರ ಓ ಮಲ್ಲಿಗೆ ಗಿಡಗಳೇ. ಶುಕ ನಿಗದಿತುನಿ, ಶುಕ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದು ಯಾವುದು? ಭಾಗವತ ಪೂರ್ತಿ ಹರಿಚರಿತ್ರೆ. ಅಂತಹ ಶುಕ ಬ್ರಹ್ಮರು ಹೇಳಿರ್ತಕ್ಕಂತಹ, ಅವರು ಹೊಗಳಿ ಹಾಡಿರ್ತಕ್ಕಂತಹ ಅವನನ್ನು ಕಂಡೀರ, ಆ ಕೃಷ್ಣ ಪರಬ್ರಹ್ಮನನ್ನು ಕಂಡೀರ ಓ ಕಿಂಶುಕ ಮುಲಾರ. ಕಿಂಶುಕ ಅಂತಂದರೆ ಪಲಾಶ ವೃಕ್ಷ. ಅವನ್ನ ಕಂಡ್ರ ನೀವು? ಅವನ್ನ ಶುಕ ನಿಗದಿತನಾದಂತಹ ಪರಬ್ರಹ್ಮನನ್ನ ಕಂಡಿದ್ದೀರಾ ಅಂತ ಗೋಪಿಕಾಸ್ತ್ರೀಯರು ಕಿಂಶುಕ ವೃಕ್ಷವನ್ನ ಕೇಳ್ತಾ ಇದ್ದಾರೆ. ತರುಣಿ ಕುಚ ಕುಂಕುಮಯುತ ಹರಿಕಂಧರದ ಮಗಂಧ ಮಡೆರಡುಂಜೂಡ್ಕುಲ್ ಹರಿಂಗನಿನ ಪಗಿದಿಂದ ನರೆಡಿ ಹರಿಣಿ ಹರಿಜೂಡ ಪುಣ್ಯಮಯ್ಯಡಿಂಜಪುಮ. ಹರಿಣಿ ಓ ಹೆಣ್ಣು ಜಿಂಕೆ, ಹರಿಣಿಯನ್ನ ನೋಡ್ತಾ ಇದ್ದಾರೆ. ಆ ಹರಿಣಿಯನ್ನ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದರ ಕಣ್ಣುಗಳಲ್ಲಿ ತಾನು ಹರಿಯನ್ನ ಕಂಡಂತಹ ಒಂದು ಆನಂದ. ಯಾಕೆ? ಅವನು ವಕ್ಷಸ್ಥಳದಲ್ಲಿ ಯುವತಿಯರು ಹಚ್ಕೊಂಡಿರ್ತಕ್ಕಂತಹ ಕುಂಕುಮ ಪರಾಗ, ಅವರ ಸ್ತನಗಳಿಗೆ ಹಚ್ಕೊಂಡಿರ್ತಕ್ಕಂಥ ಗಂಧ, ಕುಂಕುಮ ಕೇಸರಿ, ಈ ಲೇಪವೆಲ್ಲ ಅವನಿಗೆ ಹಚ್ಕೊಂಡಿದೆ ಅಂತೆ. ಕಮಲಾ ಕುಚಚೂಚುತ ಕುಂಕುಮತೋ ನಿಯತಾರುಣಿತ ಅಂತ ಹೇಳ್ತಾರಲ್ಲ, ಅವನು ನೀಲಮೇಘ ಶ್ಯಾಮ. ಆದರೆ ಅವನ ವಕ್ಷಸ್ಥಳಕ್ಕೆ ಈ ತರುಣಿಯರು ತಮ್ಮ ಕುಚಗಳಿಗೆ, ತಮ್ಮ ಸ್ತನಗಳಿಗೆ, ವಕ್ಷಸ್ಥಳಗಳಿಗೆ ಹಚ್ಚಿಕೊಂಡಂತಹ ಕುಂಕುಮ ಕೇಸರಿ ಮುಂತಾದ ಗಂಧದ ಲೇಪನ ಅವನಿಗೆ ಅಂಟಿಕೊಂಡಿದೆ ಅಂತೆ. ಅದನ್ನು ನೋಡಿದಂತಹ ಹರಿಣಿಯ ಕಣ್ಣಲ್ಲಿ ಆ ದೃಶ್ಯ ವೈಭವವನ್ನು ಕಂಡಂತಹದ್ದು ಇದರ ಕಣ್ಣಲ್ಲಿ ಪ್ರತಿಫಲಿಸ್ತಾ ಇದೆ ಅಂತೆ ಕೆಂಪಾಗಿ. ಅದು ಒಂದು ಆನಂದದಲ್ಲಿದೆ ಅಂತೆ. ಹರಿಂಗನಿನ ಪಗಿದಿಂದ ನರೆಡಿ ಹರಿಣಿ, ಅದನ್ನು ನೋಡ್ತಾ ಇದ್ರೆ ಅದರ ಕಣ್ಣಲ್ಲಿ ಹೊಳಪು ಆಗ್ತಾನೆ ಶ್ರೀಹರಿನ ದರ್ಶನ ಮಾಡ್ಕೊಂಡು ಬಂದು ಪುನೀತವಾಗಿದೆ, ಆ ಆನಂದ ಅದರ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೆಯಂತೆ. ಆದ್ದರಿಂದ ಅದನ್ನು ಕೇಳ್ತಾ ಇದ್ದಾರೆ. ತರುಣಿ ಕುಚ ಕುಂಕುಮಯುತ ಹರಿ ಕಂಧರ ದಾಮಗಂಧ ಮಡರೆಡು ಜೂಡ್ಕುಲ್ ಅಂತಂದ್ರೆ ನಿನ್ನ ಕಣ್ಣಲ್ಲಿ ಅದೆಲ್ಲ ಕಾಣಿಸ್ತಾ ಇದೆ ನಮಗೆ. ನೀನು ಹರಿಯ ವಕ್ಷಸ್ಥಳವನ್ನ, ಅವನು ಹಚ್ಕೊಂಡಿರ್ತಕ್ಕಂಥ ಗಂಧವನ್ನ ಆಸ್ವಾದಿಸಿದ್ದೀಯ ನೀನು. ಹರಿಂಗನಿನ ಪಗಿದಿ ದನರೆಡಿ ಹರಿಣಿ, ನೀನು ನೋಡೇ ಬಂದಿದೀಯಾ ಅನ್ನೋ ರೀತಿಯಲ್ಲಿದೆ ನಿನ್ನ ಕಣ್ಣಿನೆಲ್ಲ ಹೊಳಪು. ಆ ಹರಿಣಿಯ ಕಣ್ಣಲ್ಲಿನ ಹೊಳಪು ಅದು ನಿಜವಾಗ್ಲೂ ಹರಿಯನ್ನ ಕಂಡಿದೆ. ಅವನ ಶೃಂಗಾರ ವೈಭವ, ಅವನು ಪೂಸಿರ್ತಕ್ಕಂಥ ಗಂಧದ ಒಂದು
ಸೌರಭವನ್ನು ಅಘ್ರಾಣಿಸಿದೆ ಇದು ಅನ್ನೋದಕ್ಕಂಥ ಆನಂದ ಅದರ ಕಣ್ಣಲ್ಲಿ ವ್ಯಕ್ತವಾಗ್ತಾ ಇದ್ದಂತೆ. ಯಾರಿಗಾದರೂ ಅಷ್ಟೇ ತಮ್ಮಲ್ಲಿ ಉಂಟಾಗತಕ್ಕಂಥ ದುಃಖ, ಆನಂದ, ಆಶ್ಚರ್ಯ, ಭಯ, ಸಂಭ್ರಮ, ವಿಭ್ರಮಗಳೆಲ್ಲ ಕಣ್ಣು ಮೊದಲು ಎಕ್ಸ್ಪ್ರೆಸಿವ್, ಕಣ್ಣನಲ್ಲಿ ಮೊದಲು ಗೊತ್ತಾಗುತ್ತೆ. ಅದರಿಂದ ಈ ಹರಿಣಿಯನ್ನು ಕಂಡ್ರೆ ಅದಕ್ಕೆ ಆಗಿರತಕ್ಕಂಥ ಆನಂದ ಪರವಶತೆ ಎಲ್ಲ ನೋಡಿದ್ರೆ ಇವರಿಗೆ ಹರಿ ನೋಡಿ ಬಂದಿದೆಯಾ ನೀನು, ನಮಗೆ ಗೊತ್ತು ನಿನ್ನ ಕಣ್ಣುಗಳ ಅದನ್ನು ಹೇಳ್ತಾ ಇದೆ ನಮಗೆ. ಆದ್ದರಿಂದ ನಿನಗೆ ಪುಣ್ಯ ಬರುತ್ತೆ. ಪುಣ್ಯಮಯ್ಯೇಡಿ ಜಪುಮ್ಮ, ಹರಿಂಜೂಡ ಪುಣ್ಯಮಯ್ಯೇಡಿ ಜಪುಮ್ಮ. ನೀನು ಕೃಷ್ಣನ್ ನೋಡಿದ್ಯಲ್ಲ, ಎಲ್ಲಿ ನೋಡಿದೆ, ಅವ್ನು ಯಾವ ಕಡೆ ಇದ್ದಾನೆ ಅನ್ನೋದನ್ನ ನಮಗೊಂದು ಸ್ವಲ್ಪ ಹೇಳು, ನಿಂಗೆ ಪುಣ್ಯ ಬರುತ್ತೆ ಹೇಳಮ್ಮ ಅಂತ ಕೇಳ್ತಾ ಇದ್ದಾರೆ. ಭೂಮಿಯ ಮೇಲೆ ಬೆಳೆದಿದ್ದಂಥ ವೃಕ್ಷಗಳು, ತರು ಲತೆಗಳು ಎಲ್ಲರನ್ನೂ ಕೃಷ್ಣನ್ ನೋಡಿದ್ರ ಅಂತ ಕೇಳಾಯ್ತು. ಹರಿಣಿಯನ್ನ ಕೇಳಾಯ್ತು. ಇನ್ನು ಭೂದೇವಿಯನ್ನ ಕೇಳ್ತಾ ಇದ್ದಾರೆ. ಕಿಟಿಯೈ ಕೌಗಿಟ ಚೇರ್ಚೆನು ಒಟುಂಡೈ ವರ್ಧಿಲ್ಲಿ ಕೊಲಿಚೆಬಡಿಂಗ್ರಿಷ್ಣುಂಡೈ ಇಟಂ ಬದ ಚಿಹ್ನಮುಲಿಡೆನ್ ಗ್ರಿಂದಟಿ ಬಾಮುನ ನೇಮಿ ನೋಂಚಿತಮ್ಮ ಧರಿತ್ರಿ. ಹೇ ಧರಿತ್ರಿ, ಹೇ ಭೂದೇವಿ, ಆ ಕೃಷ್ಣ ನಿನಗೆ ಅತ್ಯಂತ ಪ್ರಿಯ, ನೀನು ಅವನಿಗೆ ಅತ್ಯಂತ ಪ್ರಿಯ. ಕಿಟಿಯೈ ಕೌಗಿಟ ಚೇರ್ಚೆನು, ಕಿಟಿ ಕೋಲ, ವರಾಹನಾರಾಯಣನಾಗಿ ವರಾಹ ರೂಪನಾಗಿ ಆದಿವರಾಹ ಸ್ವಾಮಿ ನಿನ್ನನ್ನು ಹಿರಣ್ಯಾಕ್ಷರಿಂದ ಬಿಡಿಸಿ ಎತ್ಕೊಂಡು ಬಂದ. ನಿನ್ನನ್ನು ಅವನ ಆಲಿಂಗನದಲ್ಲಿ ಸೇರಿಸ್ಕೊಂಡ್ಬಿಟ್ಟ. ಕಿಟಿಯೈ ಕೌಗಿಟ ಚೇರ್ಚೆನು ಒಟುಂಡೈ ವರ್ಧಿಲ್ಲಿ ಕೊಲಿಚೆ. ಇನ್ನು ವಾಮನಾವತಾರದಲ್ಲಿ ವಟುವಾಗಿ ಬಂದವನು ತನ್ನ ಒಂದು ಪಾದದಿಂದ ಇಡೀ ಭೂಮಂಡಲವನ್ನು ವರ್ಧಿಲ್ಲಿ ಬೆಳೆದು ಬಿಟ್ಟ. ತ್ರಿವಿಕ್ರಮನಾಗಿ ಬೆಳೆದು ತನ್ನ ಒಂದು ಪಾದದಿಂದ ಈ ಭೂಮಂಡಲವನ್ನೆಲ್ಲ ಅಳೆದು ಬಿಟ್ಟ. ಕೃಷ್ಣುಂಡೈ ಇಟಂ ಪದಚಿಹ್ನಮುಲಿಡೆ. ಈಗ ಈ ಕೃಷ್ಣಾವತಾರದಲ್ಲಿ ಈ ಸುಂದರವಾದ ಈ ಬೃಂದಾವನದ ಈ ಭೂಮಿ ಮೇಲೆ ಎಲ್ಲ ಅವನ ಪದಚಿಹ್ನೆಗಳು, ಶಂಖ ಚಕ್ರ ಗದಾ ಪದ್ಮ ರೇಖೆಗಳಿಂದ ಅಂಕಿತವಾದ ತನ್ನ ಪದಗಳಿಂದ ನಿನ್ನ ಮೇಲೆಲ್ಲ ಓಡಾಡಿಬಿಟ್ಟ. ಅವನ ಹೆಜ್ಜೆ ಇಟ್ಟೆಲ್ಲ ನಿನ್ನ ಸೌಭಾಗ್ಯ ಶ್ರೀ ವೃದ್ಧಿಯಾಗಿದೆ ತಾಯಿ ಭೂದೇವಿ. ಕಿಂದಟಿ ಬಾಮುನ ನೇಮಿನೋಂಚಿತಮ್ಮ. ಬಾಮು ಅಂದರೆ ಜನ್ಮ, ಗ್ರಿಂದಟಿ ಬಾಮುನ ಹಿಂದಿನ ಪೂರ್ವ ಜನ್ಮದಲ್ಲಿ ನೀನು ಏನೇನು ನೋಮು ನೋಂಚಿತವಮ್ಮ. ನೋಮು ಅಂದರೆ ಏನೇನು ವ್ರತ ಮಾಡಿದ್ದೆ. ಹರಿಯ ಈ ಒಂದು ಸಾನ್ನಿಧ್ಯ, ಸಾಮೀಪ್ಯ, ಅವನ ಆಲಿಂಗನ ಎಲ್ಲವನ್ನು ಪಡೆಯುವುದಕ್ಕೆ ನೀನು ಅದೇನು ಪುಣ್ಯ ಮಾಡಿದ್ಯೋ, ಅದ್ಯಾವ ಒಂದು ವ್ರತವನ್ನು ನೀನು ಮಾಡಿದ್ಯೋ ತಾಯಿ ಭೂದೇವಿ ಅಂತ ಆ ಭೂದೇವಿಗೆ ಕೂಡ ಹರಿಯನ್ನು ನೋಡಿದ್ಯಾ ಅಂತಂದುಬಿಟ್ಟು ಅವಳು ಧನ್ಯೆ ಅನ್ನುವ ಒಂದು ಭಾವದಲ್ಲಿ ಗೋಪಿಕಾ ಸ್ತ್ರೀಯರು ಹರಿಗಾಗಿ ವಿಲಾಪ ಮಾಡುತ್ತಾ ಹುಡುಕ್ತಾ ಇದ್ದಾರೆ. ಅನುಚುನ್ ಮದನೋನ್ಮಾದ ಚಿತ್ತಲೈ ತದಾತ್ಮಕತ್ವಂಬುನ ಕೃಷ್ಣಲೀಲಲನನು ಕುರಿಂಚುಚು. ಈ ವಿಧವಾಗಿ ಅವರು ಉದ್ರೇಕ, ಮದನ ಉನ್ಮಾದ ಚಿತ್ತೆಯರಾಗಿಬಿಟ್ಟಿದ್ದಾರೆ. ಅದರಲ್ಲೇ ತದಾತ್ಮಕತ್ವ ಅಂದರೆ ಕೃಷ್ಣನನ್ನೇ ನೆನೆದು 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 ಅವನ ಲೀಲೆಗಳನ್ನು ಸ್ಮರಿಸಿ ಸ್ಮರಿಸಿ ತನ್ಮಯತ್ವವನ್ನು ಹೊಂದಿಬಿಟ್ಟಿದ್ದಾನೆ. ಕೃಷ್ಣ ತಾದಾತ್ಮ್ಯವನ್ನು ಹೊಂದಿದ್ದಾರೆ ಅವರು ಮುಂದೆ ಏನು ಮಾಡಿದ್ರು, ಇಷ್ಟೊತ್ತು ಹುಡುಕಾಡಿದ್ರು, ಎಲ್ಲೆಲ್ಲಿ ಎಲ್ಲ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೇಳ್ಕೊಂಡು ಬಂದರು. ಅವನ್ನೇ ನೆನೆದು ನೆನೆದು ಆ ಕೃಷ್ಣಾತ್ಮಕತ್ವ, ಆ ಕೃಷ್ಣ ತಾದಾತ್ಮ್ಯವನ್ನು ಪಡೆದಂಥ ಗೋಪಿಕಾ ಸ್ತ್ರೀಯರು ಆ ಕೃಷ್ಣ ಲೀಲೆಗಳನ್ನು ಅನುಕರಿಸುತ್ತಾ ಸಾಗುತ್ತಾ ಇದ್ದಾರೆ. ತಾವೇ ಕೃಷ್ಣ ಅನ್ನತಕ್ಕಂತಹ ಅಷ್ಟು ತನ್ಮಯತ್ವವನ್ನು ಹೊಂದಿ ಅವನ ಲೀಲೆಗಳನ್ನೇ ತಾವು ಅಭಿನಯಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಮಗೆ ಇಲ್ಲಿ ಕೃಷ್ಣ ಲೀಲೆಗಳನ್ನು ದಶಮಸ್ಕಂದದಲ್ಲಿ ಬರ್ತಕ್ಕಂತಹ ಕೃಷ್ಣನ ಬಾಲ್ಯ, ಅವನ ಶೈಶವ, ಎಲ್ಲದಲ್ಲಿ ಶೈಶವದಲ್ಲಿ ಬಾಲ್ಯದಲ್ಲಿ ಶ್ರೀ ಹರಿ ಮಾಡಿರ್ತಕ್ಕಂಥ ಲೀಲೆಗಳನ್ನು ಮತ್ತೊಮ್ಮೆ ಸ್ಮರಣೆಗೆ ತರ್ತಾ ಇದ್ದಾರೆ. ಇಲ್ಲಿ పూతనయై ఒక్క పొలతి చెరింపంగ శౌరియై ఒక కాంత చెన్నుగుడుచు బాలుడై ఒక భామ పాలకు నేర్చుచు బండినేననుచులేమ బారదన్ను సుడిగాలినని ఒక్క సుందరి గొనిపోవ హరినని వర్తించు నబ్జముఖ్యు బకుండనేనని ఒక్క పడతి సంభ్రమింప పద్మాక్షుగణను కొమ్మ పరిభవించు నెలమి రామకృష్ణులింతులిద్దరుగాగ గోపవత్సగణము కొందరగుదు అసురవైరిననుచు నబల ఒక్కతి జీరున్ బసుల మನೆడి సతుల భరత ముఖ్య.
ಹೇ ಭರತ ಮುಖ್ಯ, ಭರತವಂಶ ಶ್ರೇಷ್ಠನೇ ಪರೀಕ್ಷಿತ್ ಮಹಾರಾಜ, ಅವರ ತನ್ಮಯತ್ವ ಗೋಪಿಕಾಸ್ತ್ರೀಯರದು ಎಷ್ಟಿತ್ತಪ್ಪ ಅಂದರೆ, ಒಬ್ಬಳು ಗೋಪಿಕಾಸ್ತ್ರೀ ನಾನು ಪೂತನಿ ಅನ್ನೋ ರೀತಿಯಲ್ಲಿ ಬಂದು ಕೃಷ್ಣನ ಎತ್ಕೊಳ್ಳೋ ರೀತಿಯಲ್ಲಿ ಅಭಿನಯ ಮಾಡ್ತಾ ಇದ್ದಾಳಂತೆ. ಶೌರ್ಯೇ ఒక ಕಾಂತ ಚೆನ್ನುಗುಡುಚು, ಇನ್ನೊಬ್ಳು ಕೃಷ್ಣ ಹೇಗೆ ಹಾಲು ಕುಡಿದ್ನೋ ಅದನ್ನು ಅಭಿನಯಿಸ್ತಾ ಇದ್ದಾಳಂತೆ. ಬಾಲುಂಡೈ ఒక ಭಾಮ ಪಾಲಕು ನೇಡ್ಚುಚೋ, ಒಬ್ಬಳು ತಾನೇ ಕೃಷ್ಣ ಶಿಶುವಾಗಿದ್ದು ನಿದ್ದೆಯಿಂದ ಎದ್ದು ಹಾಲ್ಗೋಸ್ಕರ ಕಿಟಾರ್ ಅಂತ ಕಿರ್ಚ್ಕೊಂಡು ಕಾಲು ಒದರ್ತಾ ಇರೋ ರೀತಿಯಲ್ಲಿ ಅಭಿನಯಿಸ್ತಾ ಇದ್ದಾಳೆ. ಇನ್ನೊಬ್ಬಳು ಶಕಟಾಸುರ, ನನ್ನನ್ನು ಕೃಷ್ಣ ಒದ್ದು ಬಿಟ್ಟ, ನನಗೆ ಮೋಕ್ಷ ಸಿಕ್ಬಿಡ್ತು ಅನ್ನೋ ರೀತಿ ಎಗರಿ ಬಿದ್ಲಂತೆ. ಒಬ್ಬಳು ಶಕಟಾಸುರನ ರೀತಿಯಾಗಿ ಅಭಿನಯ ಮಾಡ್ತಾ ಇದ್ದಾಳೆ. ಸುಡಿಗಾಲಿ ನನಯೊಕ್ಕ ಸುಂದರಿ ಗುನಿಪೋವ, ಒಬ್ಬಳು ನಾನು ಸುಡಿಗಾಲಿ ಅಂದರೆ ತೃಣಾವರ್ತ ಬಂದಲ್ಲ, ಭಯಂಕರವಾದಂತಹ ಬಿರುಗಾಳಿ ಬಂದಂಗೆ ಬಂದು ಸುಂಟ್ರಗಾಳಿ ಥರ ಬಂದು ಕೃಷ್ಣನ ಎತ್ಕೊಂಡು ಹೋಗಿದ್ನಲ್ಲ, ಆ ರೀತಿ ಒಬ್ಬಳು ಬಂದು ಒಬ್ಬ ಸುಂದರಿನ ಎತ್ಕೊಂಡು ಹೋದ್ಲಂತೆ, ನಾನು ತೃಣಾವರ್ತ ಅಂತ. ಹರಿನ ನಿವರ್ತಿಂಚು ನಬ್ಜಮುಖಿಯು, ಇನ್ನೊಬ್ಬಳು ಅವನ್ನ ಅಣಚಿ ಹಾಕ್ತಕ್ಕಂಥ ಶ್ರೀಹರಿ ನಾನು ಅಂತ ಅಭಿನಯಿಸ್ತಾ ಇದ್ದಾಳೆ. ಬಕುಂಡನೇನನಿ యొక్క ಪಡೆತ್ ಸಂಭ್ರಂಬಿಂಪ ಪದ್ಮಾಕ್ಷುಡನ ಕೊಮ್ಮ ಪರಿಭವಿಂಚು, ಇನ್ನೊಬ್ಬಳು ನಾನು ಬಕಾಸುರ ನುಂಗುಬಿಡ್ತೀನಿ ಅಂತ ಬಂದು ವಿಜೃಂಭಿಸ್ತಾ ಇದ್ರೆ, ನಾನು ವಾಸುದೇವ ಅಂತ ಆ ಬಕಾಸುರನ ರೂಪದಲ್ಲಿ ಬಂದಂತಹವಳನ್ನ ಸೋಲಿಸ್ತಾ ಇದ್ದಾಳೆ ಇನ್ನೊಬ್ಬಳು. ಅಂದರೆ ಅವರು ಆ ಕೃಷ್ಣ ತನ್ಮಯತ್ವ ಅಷ್ಟಿದೆ. ನೆಲಮಿ ರಾಮಕೃಷ್ಣಲಿಂತು ಲಿದ್ದರುಗಾಗ ಗೋಪವತ್ಸಮು ಗಣಮು ಒಂದರಗುದು. ಹೀಗೆ ಆಡ್ತಾ ಆಡ್ತಾ ಇಬ್ಬರು ಗೋಪಿಕಾಸ್ತ್ರೀರು ನಾನು ಬಲರಾಮ ನಾನು ಕೃಷ್ಣ ಅಂತ ಇದ್ದಾರೆ. ಇನ್ನು ಮಿಕ್ಕದವರೆಲ್ಲ ಗೋಪವತ್ಸಗಣ ಅಂತಂದರೆ ಗೋವುಗಳು, ಮತ್ತು ಗೋಪಕರು, ಗೋಪಾಲಕರು, ಕೆಲವರು ಗೋವುಗಳು, ಕೆಲವರು ಕರುಗಳು ಆಗಿ ಅಭಿನಯ ಮಾಡ್ತಾ ಇದ್ದಾರೆ. ಅಸುರವೈರಿ ನನುಚು ನಬಲಯೊಕ್ಕತೆ ಜೀರು, ನಾನು ಅಸುರಾರಿ, ನಾನು ಶ್ರೀಕೃಷ್ಣ ನಂದಕುಮಾರ ಅಂತ ಒಬ್ಬ ನಿಂತಿದ್ರೆ, ಪಸುಲಮ ನಡೆಸತುಲ ಭರತ ಮುಖ್ಯ, ಇನ್ನೊಬ್ಬಳು ನಾನು ನಂದಕುಮಾರ, ನಾನು ಈ ಗೋವುಗಳನ್ನು ಕಾಯ್ತೀನಿ ಅಂತ ಒಬ್ಬಳು ನಿಂತಿದ್ದಾಳೆ. ಕೆಲವರೆಲ್ಲ ನಾವೇ ಪಶುಗಳು ಅಂತ ಹಸುಗಳ ಥರ ಕರುಗಳ ಥರ ಅಭಿನಯ ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ನಾವು ಬಲರಾಮ್ ಕೃಷ್ಣರು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಕೃಷ್ಣ ಲೀಲೆಗಳನ್ನೆಲ್ಲವನ್ನೂ ಕೂಡ ಅವರು ಸ್ಮರಿಸಿ ಆ ಅನುಭವವನ್ನು ಮತ್ತೆ ಮತ್ತೆ ಸ್ಮರಿಸಿ ಅನುಭಾವಿಗಳಾಗಿಬಿಡ್ತಾ ಇದ್ದಾರೆ ಅವರು. ನಾನೇ ಕೃಷ್ಣ, ನಾನೇ ಪರಮಾತ್ಮ ಅನ್ನೋ ರೀತಿಯಲ್ಲಿ ಅವರು ಆ ಕೃಷ್ಣ ತನ್ಮಯತ್ವವನ್ನು ಅನುಭವಿಸ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. లోకమెల్లంగుక్షి లోపలనున్నది మాధవుండనేను మాతవీవు చూడు మనుచునొక్క సుందరి యుకತೆకు ಮುಖಂ ದೆರಚಿ ಚೂಪು ಮುಖ್ಯ ಚರಿತ. ಹೇ ಉತ್ತಮ ಚರಿತ್ರನಾದಂತಹ ಪರೀಕ್ಷಿತ್ ಮಹಾರಾಜ, ಒಬ್ಬ ಗೋಪಿಕಾಸ್ತ್ರೀ ಏನು ಮಾಡಿದ್ಲಂತೆ ಗೊತ್ತಾ? ನಾನು ಮಾಧವ ಅಂದರೆ ನಾನು ರಮಾಪತಿಯಾದಂಥ ಮಹಾವಿಷ್ಣು, ವಿಶ್ವವೆಲ್ಲ ನನ್ನ ಹೊಟ್ಟೆಯಲ್ಲೇ ಇದೆ, ಲೋಕಮೆಲ್ಲಂಗ್ ಉಕ್ಷಿಲೋಪಲನ್ನದು, ನನ್ನ ಹೊಟ್ಟೆ ಒಳಗಿದೆ, ನಾನು ವಿಶ್ವಂಭರ ನಾನು ಅಂತ ಹೇಳಿಬಿಟ್ಟು, ನೀನು ನನ್ನ ತಾಯಿ ಯಶೋದೆ, ನೋಡು ನನ್ನ ಬಾಯಿಯೊಳಗೆ ಬಗ್ಗಿ ನೋಡು, ಮಣ್ಣು ತಿಂದಾಗಿಂದ ಕತೆ ಜ್ಞಾಪಿಸ್ಕೊಳ್ಳಿ. ಕೃಷ್ಣ ಮೃದ್ಭಕ್ಷಣ ಮಾಡಿದಾಗ ತಾಯಿ ಯಶೋದೆ ತೋರಿಸು ಮಣ್ಣು ತಿಂದ್ಯಾ ಅಂತ ಅಂದರೆ ಅವನ ಬಾಯಿಯಲ್ಲಿ ಬ್ರಹ್ಮಾಂಡವೆಲ್ಲ ತೋರಿಸಿದ್ನಲ್ಲ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಅಂತ. ಹಾಗೆ ಒಬ್ಬಳು ಸುಂದರಿ, ನಾನು ಕೃಷ್ಣ, ನನ್ನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡ ಇದೆ, ನೋಡು ನೀನು ನನ್ನ ತಾಯಿ ಯಶೋದೆ ಅಂದ್ಬಿಟ್ಟು ಅಂತ ಬಾಯಿ ತೆಗೆದು ತೋರಿಸ್ತಾ ಇದ್ದಾಳೆ. వెన్నెలు దొంగిలి తినేడి వెన్నుండనని ఒకతే నుడువ వేరొక్కతే చేసన్నల యశోదనంచును గ్రన్నన కుసుమముల దండంగట్టు నిలేಶ. ಹೇ ಇಲೇಶ, ಅವನೀನಾಥ, ಓ ರಾಜಶ್ರೇಷ್ಠನಾದ ಪರೀಕ್ಷಿತನೇ ಕೇಳು. ವೆನ್ನಲು ದೊಂಗಿಲಿ ತಿನೇಡಿ ವೆನ್ನುಂಡ ನನಿ ಒಕತಿ. ಒಬ್ಬ ಗೋಪಿಕಾಸ್ತ್ರೀ ಏನು ಹೇಳ್ತಾ ಇದ್ದಾಳೆ? ಬೆಣ್ಣೆ ಕದ್ದು ತಿನ್ನತಕ್ಕಂಥ ವಿಷ್ಣು ನಾನು ಅಂತ ಹೇಳ್ತಾ ಇದ್ದಾಳೆ. ಇನ್ನೊಬ್ಳು ವಿಷ್ಣು ಬೆಣ್ಣೆ ಕದ್ರೆ ಏನು ಮಾಡಿದ್ಲು ಯಶೋಧಾದೇವಿ? ಅವನು ಹಿಡಿದು ತಂದು ಒರಳಿಗೆ ಕಟ್ಟಿದ್ಲು. ಇನ್ನೊಬ್ಳು ನಾನು ಯಶೋಧಾದೇವಿ ಅಂತಂದುಬಿಟ್ಟು ಕೈ ಸನ್ನೆ ಮಾಡ್ತಾ, ತಾಳು ನಿಂಗೆ ಮಾಡ್ತೀನಿ ಅಂತ ಕೈ ತೋರಿಸ್ತಾ ಹಿಂದೆ ಒಂದು ಹೂವಿನ ದಂಡೆ ಇಟ್ಕೊಂಡಿದ್ದಾಳೆ, ಕುಸುಮಮೂಲ ದಂಡ.
ಒಂದು ಹೂ ದಂಡೆ ತಂದುಬಿಟ್ಟು ಆ ಕೃಷ್ಣ ಅಂತ ಹೇಳಿದವಳನ್ನ ಬಂಧಿಸ್ತಾ ಇದ್ದಾಳಂತೆ. ಸನ್ನಲ ಯಶೋದನಂಚುನು ಗ್ರನ್ನನ ಕುಸುಮಮುಲ ದಂಡಂಗಟ್ಟು ನಿಲೇಶ. ನಾನು ಯಶೋದೆ ತಾಳು ಬೆಣ್ಣೆ ಕಜಿತ್ಯಾ ನಿಂಗೆ ಮಾಡ್ತೀನಿ ಅಂತ ಸೊಂಟದ ಮೇಲೆ ಒಂದು ಕೈ ಹಿಡಿದು ಕೈ ತೋರ್ಬೆರಳು ತರ್ಜನಿ ತೋರಿಸ್ತಾ ಅವನ್ನ ತರ್ಜಿಸುತ್ತಾ ಹೆದರಿಸ್ತಾ ಬಂದೆ, ತಾಳು ನಿಂಗೆ ಏನು ಮಾಡ್ತೀನಿ ಕಟ್ಟಾಕ್ತೀನಿ ಎಂದುಬಿಟ್ಟು ಇನ್ನೊಬ್ಬ ಗೋಪಿಕಾಸ್ತ್ರೀನ ಹೂವಿನ ದಂಡೆಯಿಂದ ಕಟ್ತಾ ಇದ್ದಾಳಂತೆ ಒಬ್ಳು. ಕಾಳಿಯ ಫಣಿದೇ ವೀರಲು ಕಾಳಿಯ ಫಣಿಸತುಲು ಮೃಕ್ಕಂಗಡಗಿರಿನೇ ಗೋಪಾಲ ಕುಮಾರುಂಡನುಚುನು ಲೀಲಾಗತಿ ನಾಡು ನೊಕ್ಕಲೇ ಮನರೇಂದ್ರ. ಹೇ ನರೇಂದ್ರ, ಇನ್ನು ಎಷ್ಟು ಎಷ್ಟು ಕೃಷ್ಣ ಲೀಲೆಗಳಿದ್ದವು ಎಲ್ಲ ತೋರಿಸ್ತಾ ಇದ್ದಾರಲ್ಲಪ್ಪ ಇವರು ಗೋಪಿಕಾಸ್ತ್ರೀಯರು. ಒಬ್ಬ ಲೇಮ ಅಂದರೆ ಒಬ್ಬಳು ಗೋಪಿಕಾಸ್ತ್ರೀ ಏನು ಮಾಡ್ತಾ ಇದ್ದಾರೆ, ಕಾಳಿಯ ಫಣೀದಿ ಒಬ್ಬಳನ್ನ ನಿಲ್ಲಿಸ್ಬಿಟ್ಟು ಇವಳು ಕಾಳಿಯ ಪಣಿ, ವೀರಳು ಕಾಳಿಯ ಪಣಿಸತುಲು ಇನ್ನಿರತಕ್ಕಂಥ ಇನ್ನೊಂದಿಬ್ಬರು ಅವರು ನಾಗ ಪತ್ನಿಯರು, ಆ ಕಾಳಿಯನ ಹೆಂಡತಿಯರು. ಮೃಕ್ಕಂಗಡಗಿರಿ ನೇ ಗೋಪಾಲಕುಮಾರುಡು, ನಾನು ಗೋಪಾಲಕುಮಾರನಾದಂಥ ಕೃಷ್ಣ ಪರಮಾತ್ಮ. ಈ ಕಾಳಿಯ ಸರ್ಪ ಮತ್ತು ಅವನ ಪತ್ನಿಯರು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ರಕ್ಷಿಸಿ ಅಂತ ಲೀಲಾಗತಿಯಿಂದ, ಅಂದರೆ ಅವಳು ಪೂರ್ತಿ ತನ್ಮಯತ್ವದಲ್ಲಿರೋದ್ರಿಂದ ಆ ಕೃಷ್ಣನ ಚಲನೆ, ಅವನ ಹಾವಭಾವ, ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ, ಹೇಗಿದೆಯೋ ಅದೇ ರೀತಿ ಆ ಕಾಳಿಂಗನನ್ನ ಮತ್ತು ಅವನ ಪತ್ನಿಯರನ್ನ ಆಶೀರ್ವದಿಸಿ ಕಳಿಸಿಕೊಟ್ಟಂಥ ಕೃಷ್ಣನ ರೀತಿ ಒಬ್ಬಳು ಗೋಪಿಕಾಸ್ತ್ರೀ ನಟಿಸ್ತಾ ಇದ್ದಾಳೆ. ಅಂತೂ ಮತ್ತೊಮ್ಮೆ ಕೃಷ್ಣ ಲೀಲಾಮೃತವನ್ನು, ಆ ಲೀಲೆಗಳ ಕರುಣಾಮೃತ ನಮಗೆ, ಆ ಲೀಲೆಗಳ ಅವನ ಚರಿತ್ರೆ ಅನ್ನತಕ್ಕಂಥದ್ದು ನಮಗೆ ಕರುಣಾಮೃತವಾಗಿ ಉಣಬಡಿಸ್ತಾ ಇದ್ದಾರೆ ಪೋತನಾಮಾತ್ಯರು. ತರುಣುಲು ಗೋಪಕುಲಂದರು ಹರಿಹಯುಂಡಿದೆ ಬಾನ ಗುರಿಸೆ ಹರಿನೇನನಿ ಭಾಸುರ ಚೇಲಾಂಚಲ ಮೊಕ್ಕತೆ ಗಿರಿನೆತ್ತದನನು ಚುನೆತ್ತಂಗೆಂಗೇಲನ್ ನೃಪ. ಇಲ್ಲಿರ್ತಕ್ಕಂಥ ತರುಣಿಯರೆಲ್ಲರೂ ಗೋಪಾಲಕರು ಹರಿಹಯುಂಡಿದೆ ವಾನಂಗುರಿಸೆ. ಇಗೋ ಇನ್ನೊಬ್ಬ ಗೋಪಿಕಾ ಸಿಗೋ ಇವನೇ ದೇವೇಂದ್ರ, ನೋಡು ಈಗ ಕಲ್ಲಿನ ಮಳೆ ಸುರಿಸ್ತಾ ಇದ್ದಾನೆ, ಆಲಿ ಕಲ್ಲಿನ ಮಳೆ, ಒಂದೇ ಸಮ ಬಾಣಗುರಿಸೆ ಮಳೆ ಸುರಿಸ್ತಾ ಇದ್ದಾನೆ ಇಂದ್ರ. ಹರಿನೇನು ನಾನೇ ಹರಿ ಅಂದ್ಬಿಟ್ಟು ಭಾಸುರ ಚೇಲಾಂಚಲಂ ಅಂದರೆ ಇಗೋ ನಾನು ಕೃಷ್ಣ ಇವಾಗ ಗೋವರ್ಧನಗಿರಿ ಎತ್ತುತ್ತಾ ಇದ್ದೀನಿ ಅಂದ್ಬಿಟ್ಟು ಅವಳ ಕೈಯಿಂದ ಕೆಂಗೇಲಿತೋ, ಕೇಲು ಅಂದರೆ ಕೈ, ಕೆಂಗೇಲ ಚೀರಕೊಂಗು ಪೈಕೆತ್ತಿ, ಚೇಲಾಂಚಲ ಅಂದರೆ ಸೀರೆ ಸೆರಗೆ ಹಿಂಗೆ ಗೋವರ್ಧನ ಪರ್ವತ ಎತ್ತುತ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಎತ್ತುತ್ತಾ ಇದ್ದಾಳೆ. ನಾನೇ ಶ್ರೀಹರಿ ಈಗ ಗೋವರ್ಧನ ಪರ್ವತವನ್ನು ಎತ್ತಿದ್ದೇನೆ, ಆ ಇಂದ್ರ ಎಷ್ಟಾದರೂ ಮಳೆ ಸುರಿಸ್ಲಿ, ನಿಮಗೆ ಗೋಕುಲದಲ್ಲಿರ್ತಕ್ಕಂತಹ ಎಲ್ಲರಿಗೂ ನಿಮಗೆಲ್ಲರಿಗೂ ಈ ಗೋವುಗಳಿಗೆ ಈ ಕರುಗಳಿಗೆ ನಿಮಗಳಿಗೆ ಯಾವುದೇ ಒಂದು ಭಯವಿಲ್ಲ, ನಾನಿದ್ದೀನಿ. ಅವನು ಹರಿಹಯ ಅಂತಂದರೆ ಹರಿದ್ವರ್ಣದ ಕುದುರೆಗಳನ್ನು ಹೊಂದಿರತಕ್ಕಂಥವನು ಹರಿಹಯನಾದಂಥ ಇಂದ್ರ ಎಷ್ಟಾದರೂ ಮಳೆ ಸುರಿಸ್ಲಿ ನಾನಿದ್ದೀನಿ ನಿಮ್ಮನ್ನು ರಕ್ಷಿಸಕ್ಕೆ ಅಂದ್ಬಿಟ್ಟು ತನ್ನ ಸೆರಗನ್ನು ಒಳ್ಳೆಯ ಒಂದು ಗೋವರ್ಧನ ಶಿಖರವನ್ನು ಎತ್ತಿರ್ತಕ್ಕಂಥ ಕೃಷ್ಣನ ಒಂದು ಭಂಗಿಯಿಂದ ಎತ್ತಿ ನಿಂತಿದ್ದಾಳೆ. ಮೀರಲು ಗೋಪಕುಲೇನ ಸುರಾರಿಣಿ ದಾಭಗ್ನಿವಚ್ಚೆ ನಟುಸೂಡಕುಂಡಿ ವಾರಿಂಚದನನಿಯೊಕ್ಕತೆ ಸೇರಿ ಬಯಲ್ ಕಬಳನಂಬುಸೇಯು ನರೇಂದ್ರ. ಪರೀಕ್ಷಿತ್ ಮಹಾರಾಜ, ಮೀರಲು ಗೋಪಕುಲು, ನೀವೆಲ್ಲ ಗೋಪಕುಮಾರರು, ನೇನು ಅಸುರಾರಿಣಿ, ನಾನು ರಾಕ್ಷಸರನ್ನು ಧ್ವಂಸ ಮಾಡತಕ್ಕಂಥ ಅಸುರಾರಿ ನಾನು, ಕೃಷ್ಣ ನಾನು. ದಾವಾಗ್ನಿ ಬಚ್ಚೆ, ಇಲ್ಲಿ ಕಾಡ್ಗಿಚ್ಚು ಬಂದುಬಿಟ್ಟಿದೆ, ಚೂಡಕಂಡಿ ಅಲ್ಲಿ ನೋಡಬೇಡಿ, ಕಣ್ಣು ಮುಚ್ಕೊಳ್ಳಿ, ನಾನದನ್ನು ನಿವಾರಿಸ್ತೀನಿ, ವಾರಿಂಚದನನಿ ನಾನದನ್ನು ನಿವಾರಿಸ್ತೀನಿ ಅಂತ ಹೇಳ್ತಾ ಒಬ್ಬಳು ಬಯಲ್ ಕವಳನಂಬುಸೇಯು ನರೇಂದ್ರ. ಬಯಲು ಅಂತಂತಂದರೆ ಸುಮ್ಮನೆ ಹೀಗೆ ನುಂಗತಕ್ಕಂತಹ ಒಂದು ನಟನೆಯನ್ನು ಮಾಡಿದಳು ಒಬ್ಬ ಗೋಪಿಕಾಸ್ತ್ರೀ. ಇಟ್ಲು ತನ್ಮಯತ್ವಂಬುನ ಗೋಪಸುಂದರುಲು ಬೃಂದಾವನಂಬುನಂಗಲ ತರುಲ ತಾದುಲ ಹರಿನಡುಗುಚು ದುರ್ಗಮಂಬುಲೈನ ವಿಪಿನ ಮಾರ್ಗಂಬುಲ ಸರೋಜಾತ ಕೇತನ ಹಲ ಕುಲಿಶ
కలశాంకుశాది శుభలక్షణ లక్షితంబులై మనోహరంబులైన హరిచరణంబుల చొప్పుగని తప్పక చెప్పికొనుచు ತಮಲೋನಿಟ್ಲನಿರಿ. ಈ ರೀತಿಯಾಗಿ ತನ್ಮಯತ್ವದಿಂದ ಗೋಪಸುಂದರುಲು ಆ ಗೋಪಕಾಂತೇರು ಬೃಂದಾವನಂಬುನಂಗಲ ತರುಲ ತಾದುಲ ಹರಿನಡುಗುಚು ಅಲ್ಲಿ ಸುತ್ತ ಇರತಕ್ಕಂಥ ವನದಲ್ಲಿರ್ತಕ್ಕಂಥ ವೃಕ್ಷ, ತರು, ಲತೆ, ಪೊದೆ ಎಲ್ಲರನ್ನೂ ಕೇಳ್ತಾ ಇದ್ದಾರೆ. ನಮ್ಮ ಹರಿನ್ ಕಂಡ್ರ, ನಮ್ಮ ಕೃಷ್ಣನ ನೋಡಿದ್ರ ಅಂತ ಕೇಳ್ತಾ ದುರ್ಗಮಂಬುಲೈನ ವಿಪಿನ ಮಾರ್ಗಂಬುಲ ಆ ದುರ್ಗಮವಾದ ಕಾಡ್ದಾರಿಗಳಲ್ಲಿ ಹುಡುಕ್ತಾ ಇದ್ದಾರೆ. ಹುಡುಕ್ತಾ ಅಲೈತಾ ಇದ್ದಾರೆ. ಆಗ ಅವರಿಗೆ ಒಂದು ಪದಚಿಹ್ನೆಗಳು ಕಾಣಿಸ್ತು. ಹೇಗಿತ್ತಪ್ಪ ಆ ಪದಚಿಹ್ನೆಗಳಲ್ಲಿ ಏನೇನು ಲಕ್ಷಣಗಳು ಕಂಡವು ಅಂದರೆ ಸರೋಜಾತ ಕಮಲ, ಕೇತನ ಧ್ವಜ, ಹಲ ನೇಗಿಲು, ಕುಲಿಶ, ಕಲಶಾಂಕುಶಾದಿ ಶುಭಲಕ್ಷಣ ಲಕ್ಷಿತಂಬುಲೈ ಶಂಖಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜಾರೇಕ ಅಂಕಿತ ಪಾದವ ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವ ಕಂಡೆವೆ ನಾವು ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೇ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ದಿವ್ಯ ಪಾದವ ಅಂತ ಅವನ ಪಾದಗಳ ಒಂದು ಆಶ್ರಯವನ್ನು ಬಯಸಿ ಅಲಿತಾ ಇದ್ದಂಥ ಗೋಪಿಕಾ ಸ್ತ್ರೀಯರಿಗೆ ಆ ದುರ್ಗಮವಾದ ವಿಪಿನ ಮಾರ್ಗಗಳಲ್ಲಿ ಕಮಲ, ಧ್ವಜ, ಹಲ, ಕುಲಿಶ, ಕಲಶಾಂಕುಶಾದಿ ಶುಭ ಲಕ್ಷಣಗಳಿಂದ ಚಿಹ್ನಿತವಾದಂತಹ ಮನೋಹರವಾದಂಥ ಹರಿಚರಣಂಬುಲ ಚೊಪ್ಪುಗನಿ, ಆ ಹರಿಚರಣಗಳ ಒಂದು ಅಡುಗುದಾರಿ ಅಂತಾರೆ, ಅಂದರೆ ಹೆಜ್ಜೆ ಜಾಡು ಕಾಣಿಸ್ತು. ತಪ್ಪಕ ಜಪ್ಪಿಕೊಂಡು ತಮಲೋನಿಟ್ಲನಿರಿ ಹೇಳ್ತಾ ಇದ್ದಾರೆ. ಇಗೋ ಇಲ್ಲಿದೆ ಹರಿಚರಣಗಳ ಲಕ್ಷಣ ಲಕ್ಷಿತ ಅಂತಂದರೆ ಅಲ್ಲೆಲ್ಲ ಅವನು ಹೆಜ್ಜೆ ಇಟ್ಕೊಂಡು ಹೋಗಿದ್ದಾನೆ, ಅವನ ಚರಣದ ಒಂದು ಗುರುತು ಇಲ್ಲಿದೆ ಅಂತ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಭಾಗವತದ ರಸವನ್ನ ತುಂಬಿಕೊಂಡಂತಹ ಸಾರ ಗ್ರಂಥವಾದಂತಹ ಅದೇ ಭಾಗವತವೇ ಇದು ಕೂಡ. ಆದರೆ ಎಲ್ಲ ಕಂಡೆನ್ಸಡ್ ಭಾಗವತ ಅಂತ ಹೇಳ್ತೀನಿ. ಅಂದರೆ ಅದನ್ನು ಅಷ್ಟು ಚೆನ್ನಾಗಿ 18,000 ಶ್ಲೋಕಗಳನ್ನು 1034 ಶ್ಲೋಕಗಳಿಗಿಳಿಸಿದ್ದಾರೆ ನಾರಾಯಣ ಭಟ್ಟಾದಿಗಳು ನಾರಾಯಣಿಯಮಲ್ಲಿ. ಅದರಲ್ಲಿ ಭಗವಂತನ ಪಾದಗಳನ್ನು ಕುರಿತು ಒಂದು ಸುಂದರವಾದ ಒಂದು ತಮ್ಮ ಹೃದಯಾಂತರಾಳದಿಂದ ಹೊಂಬಿದ ಭಾವನೆಯನ್ನು ಒಂದು ಕುಸುಮವನ್ನಾಗಿಸಿ ಪದ್ಯ ಕುಸುಮವನ್ನಾಗಿಸಿ ಹೇಳಿದ್ದಾರೆ. ಯೋಗೀಂದ್ರಾಣಾಂ ತ್ವದಂಗೇಶ್ವಧಿಕ ಸುಮಧುರಂ ಮುಕ್ತಿಭಾಜಾಂ ನಿವಾಸೋ ಭಕ್ತಾನಾಂ ಕಾಮವರ್ಷದ್ಯುತರುಕಿಸಲಯಂ ನಾಥತೆ ಪಾದಮೂಲಂ ನಿತ್ಯಂ ಚಿತ್ತಸ್ಥಿತಂ ಮೇ ಪವನಪುರಪತೆ ಕೃಷ್ಣ ಕಾರುಣ್ಯ ಸಿಂಧೋ ಹೃತ್ವಾ ನಿಶೇಷತಾಪಾನ್ ಹೃತ್ವಾ ನಿಶೇಷತಾಪಾನ್ ಪ್ರದಿಶತು ಪರಮಾನಂದ ಸಂದೋಹ ಲಕ್ಷ್ಮೀ ಅಂತ ಹೇಳ್ತಾರೆ. ಆ ಭಗವಂತನ ಮೂರ್ತಿಯಲ್ಲಿ ಭಕ್ತರಿಗೆ ಅತ್ಯಂತ ಪ್ರಿಯವಾದಂತಹ ಮುಕ್ತಾತ್ಮರಿಗೆ ಆಶ್ರಯ ತಾಣ, ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುವಲ್ಲಿ ಕಲ್ಪತರು ಅದು ಯಾವುದಪ್ಪ ಅಂದರೆ ನಾಥತೆಯೇ ಪಾದಮೂಲಂ. ಆ ಯೋಗೀಂದ್ರರಿಗೆ ಅವನ ಪಾದಗಳೇ ಅತ್ಯಂತ ಪ್ರಿಯವಾದಂಥ ಆಶ್ರಯ ಸ್ಥಾನ. ಅಂತಹ ನಿನ್ನ ಪಾದಗಳು ಸದಾ ನಿತ್ಯಂ ಚಿತ್ತಸ್ಥಿತಂ ಮೇ ಭವತು ಕೃಷ್ಣ ಕಾರುಣ್ಯ ಸಿಂಧು. ಅಂತಹ ನಿನ್ನ ಪಾದಗಳು ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದ ಸಿಂಹಾಸನದಲ್ಲಿ ನಿತ್ಯವೂ ಪ್ರತಿಷ್ಠಾಪಿತವಾಗಲಿ ಕೃಷ್ಣ. ಅದರಿಂದ ಏನಾಗುತ್ತೆ? ಹೃತ್ವ ನಿಶೇಷ ತಾಪತ್ರಯಗಳೆಲ್ಲವೂ ಕೂಡ ನಿರ್ಮೂಲವಾಗಿ ಪ್ರದಿಶತು ಪರಮಾನಂದ ಸಂದೋಹ ಲಕ್ಷ್ಮೀ. ಪರಮಾನಂದ ಸಂದೋಹ, ದೋಹನಂದರೆ ಸುರಿಸ್ತಾ ಇರತಕ್ಕಂಥದ್ದು. ಆ ಸುರದೇನು ಹಾಲನ್ನು ವರ್ಷಿಸುವಂತೆ
ಪರಮಾನಂದದ ವರ್ಷಣ ನಡೆಯುತ್ತೆ. ಆ ಭಗವಂತನ ಒಂದು ನಮ್ಮ ಹೃದಯದಲ್ಲಿ ಅವನ ಪಾದಗಳನ್ನು ನೆಲೆಗೊಳಿಸ್ಕೊಂಡಿದ್ದೆ ಆದರೆ ಯಾವುದೇ ಒಂದು ಹೊರಗಿನ ಕಾರಣದ ಅಪೇಕ್ಷೆ ಇಲ್ಲದೆ ಸದಾ ಕಾಲ ಆನಂದವನ್ನು ಅನುಭವಿಸ್ತಾರೆ. ಯಾಕೆ? ಅವ್ರ ಹೃದಯದಲ್ಲಿ ಭಗವಂತನ ಪಾದಗಳು ಸ್ಥಿರವಾಗಿಬಿಟ್ಟಿದೆ. ಆ ರೀತಿಯಾದಂತಹ ಒಂದು ಭಗವಂತನ ಪಾದಗಳು ಅಂದರೆ ಭಕ್ತರಿಗೆ ಆಶ್ರಯ ಸ್ಥಾನ. ಆದ್ದರಿಂದ ಈ ಗೋಪಿಕಾ ಸ್ತ್ರೀಯರು ಇಷ್ಟು ವಿಲಾಪ ಮಾಡಿಕೊಂಡು ಹುಡುಕಿ 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 ಅಂತೂ ಈಗ ಅವರಿಗೆ ಅವನ ಪಾದ ಚಿಹ್ನೆಗಳು ಯಾವ ಕಡೆ ಹೊರಟಿವೆ ಅನ್ನತಕ್ಕಂಥದ್ದನ್ನು ಕಂಡುಹಿಡ್ಕೊಂಡ್ರು. ಪಾದಗಳು ದೊರಕದ ಮೇಲೆ ಇನ್ನಾಯಿತು, ಇನ್ನು ಪರಮಾನಂದ ಸಂದೋಹ ಲಕ್ಷ್ಮಿ ಅವರದಾಗುತ್ತೆ, ನಿತ್ಯಾನಂದ ಅವರದಾಗುತ್ತೆ ಅನ್ನತಕ್ಕಂಥದ್ದನ್ನು ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆ ಪರಮಾತ್ಮನನ್ನು ಅವರು ಪಡೆದದ್ದನ್ನು ಹೇಳೋಣ.